ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೈನ್. ನಾವಿವತ್ತು ದ ಮಾನ್ಸ್ಟರ್ ಅನ್ನೋ ಸೀರೀಸ್ ನ 24th ಎಪಿಸೋಡ್ ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಎಪಿಸೋಡ್ ನೀವು ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಾರ ಐಕಾನ್ ಅಲ್ಲೂ ಬರುತ್ತೆ. ಮಿಸ್ ಮಾಡದೆ ನೋಡ್ಕೊಂಡ್ ಬಂದ್ಬಿಡಿ, ಯಾಕಂದ್ರೆ ತುಂಬಾನೇ ಥ್ರಿಲ್ಲಿಂಗ್ ಆಗಿರೋ ಸೀರೀಸ್ ಇದು. ಇವತ್ತಿನ ಎಪಿಸೋಡ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನೂ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬನ್ನಿ ಇವತ್ತಿನ ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಹೋದ ಎಪಿಸೋಡ್ ನ ಫೈನಲ್ ಅಲ್ಲೇ ನಮ್ ಹೀರೋಯಿನ್ ಅವರ ತಮ್ಮ ಸಾವಿಗೆ ನಮ್ ಹೀರೋ ಚಿಕ್ಕಪ್ಪನೇ ಕಾರಣ ಅಂತ ನಮ್ ಹೀರೋಗೂ ಗೊತ್ತಾಗ್ಬಿಡುತ್ತೆ. ಹೀರೋಯಿನ್ಗೂ ಡೌಟ್ ಬಂದಿರುತ್ತೆ. ಇದ್ರೂ ಅವ್ರಿಗೇನು ಮಾಡದೇ ಇರೋ ಪರಿಸ್ಥಿತಿ. ನಮ್ ಹೀರೋಗಂತೂ ಸಖತ್ ಕೋಪ ಬರುತ್ತೆ. ಅವ್ರ ಚಿಕ್ಕಪ್ಪ ಮೇಲೆ ಇನ್ನಷ್ಟು ಕೋಪ ಅವ್ನಿಗೆ ಆಡ್ ಆಗ್ತಾನೆ ಹೋಗುತ್ತೆ. ಇವಾಗ ಹಂಗೆ ಫ್ಯೂನರಲ್ ನಡೆಯೋ ಜಾಗನ ತೋರಿಸ್ತಾರೆ. ಅಲ್ಲಿ ಇವಾಗ ನಮ್ ಹೀರೋ ಚಿಕ್ಕಪ್ಪ ಕೂಡ ಬರ್ತಾ ಇರ್ತಾರೆ. ಜೊತೆಗೆ ನಮ್ ಹೀರೋ ಮತ್ತೆ ರೋವನ್ ಇಬ್ರು ಕಾರಲ್ಲಿ ಕುತ್ಕೊಂಡು ಏನ್ ನಡೀತಾ ಇರುತ್ತೆ ಅಂತ ನೋಡ್ತಾರೆ. ಆಕ್ಚುಲಿ ನಮ್ ಹೀರೋ ಚಿಕ್ಕಪ್ಪ ಏನಕ್ಕೆ ಇವಾಗ ಇಲ್ಲಿ ಬಂದಿರೋದು ಅಂತಂದ್ರೆ ಹೀರೋ ಬಂದು ಹೀರೋಯಿನ್ ಮೀಟ್ ಮಾಡಕ್ ಬಂದೇ ಬರ್ತಾನೆ. ಯಾಕಂದ್ರೆ ಅವ್ನಿಗೆ ಸದ್ಯಕ್ಕೆ ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದಾನಲ್ಲ, ಇಲ್ಲಿಗೆ ಬಂದ್ರು ಬರ್ಬೋದು, ಸೊ ಇಲ್ಲಿ ಬಂದು ವಾಚ್ ಮಾಡೋಣ ಅಂತ ಬಂದಿರೋದು. ಅಷ್ಟೇ ಅಲ್ಲ, ಆ ಬ್ಲೂ ಪ್ರಿಂಟ್ ಕೂಡ ಅವ್ರ ಹತ್ರ ಇರತ್ತಲ್ಲ, ಹೆಂಗಾದ್ರು ಮಾಡಿ ಅದನ್ನ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇರೋದು. ಸಾಯಿಸಿದ್ದೇನೋ ಇವ್ರೆ ಏನೋ ದೊಡ್ಡದಾಗಿ ಅವ್ರಿಗೆ ಮರ್ಯಾದೆ ಕೊಡೋ ತರ ಬಂದ್ಬಿಟ್ಟು ಹೂವಲ್ಲ ಹಾಕ್ಬಿಟ್ಟು ನಮ್ ಹೀರೋಯಿನ್ ಹತ್ರ ಬಂದ್ ನಿಂತ್ಕೊಂಡಾಗ ನಮ್ ಹೀರೋಯಿನ್ ಗೊತ್ತು ಸಖತ್ ಕೋಪ ಬರುತ್ತೆ. ಯಾಕಂದ್ರೆ ಲಾಸ್ಟ್ ಫೈನಲ್ ಆಗಿ ಇವ್ರ ಬಾಡಿಯಿಂದ ಹೊರಗಡೆ ಬಂದಿರೋದನ್ನ ಹೀರೋಯಿನ್ ನೋಡಿರ್ತಾಳಲ್ವಾ, ಅದರಿಂದ ಸಖತ್ ಕೋಪ ಪಡ್ತಾಳೆ. ನನ್ ತಮ್ಮನ್ಗೆ ಅಟಾಪ್ಸಿ ರಿಪೋರ್ಟ್ ನ ಕೊಟ್ಟಿದೀನಿ, ಆ ರಿಪೋರ್ಟ್ ಬಂದ್ಮೇಲೆ ಗೊತ್ತಾಗುತ್ತೆ, ಒಬ್ಬೊಬ್ರಿಗೆ ಏನೇನ್ ಮಾಡ್ತೀನಿ ನೋಡ್ಕೊಂಡಿರಿ ಅಂತ ಕೋಪದಲ್ಲಿ ಮಾತಾಡಿದಾಗ ನಮ್ ಹೀರೋ ಚಿಕ್ಕಪ್ಪ ಹಂಗೆ ನಗದ್ಬಿಟ್ಟು ಪಕ್ಕದಲ್ಲಿ ತಿರುಗ್ಬಿಟ್ಟು ಹೇಳ್ತಾರೆ, ಏನಪ್ಪಾ ಈ ಹುಡುಗನ್ಗೇನೋ ಹಾರ್ಟ್ ಅಟ್ಯಾಕ್ ಬಂದು ಸತ್ತೋದ ಅಂತ ಹೇಳಿದ್ರೆ ಈ ಹುಡುಗಿಯೇನೋ ಹೇಳ್ತಿದ್ದಾಳೆ ಅಂದಾಗ ಇದುವರೆಗೂ ಬರ್ದಿರೋ ಹಾರ್ಟ್ ಅಟ್ಯಾಕ್ ಇವಾಗ ಮಾತ್ರ ಹೆಂಗ್ ಬಂದ್ಬಿಡುತ್ತೆ, ಅವ್ನ್ ಚೆನ್ನಾಗೇ ಇದ್ದ, ಅಟಾಪ್ಸಿ ರಿಪೋರ್ಟ್ ಬರೋವರೆಗೂ ವೇಟ್ ಮಾಡಿ ಆಮೇಲೆ ಇರುತ್ತೆ ಒಬ್ಬೊಬ್ರಿಗೂ ಅಂದಾಗ ನಮ್ ಹೀರೋ ಚಿಕ್ಕಪ್ಪ ಕೂಡ ಸರಿ ಏನೋ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಕರೆಕ್ಟ್ ಆಗಿ ಅದೇ ಟೈಮ್ ಜಾಗಕ್ಕೆ ಪೊಲೀಸರು ಒಳಗಡೆ ಬಂದ್ಬಿಡ್ತಾರೆ. ಒಳಗಡೆ ಬಂದಿದ ತಕ್ಷಣ ಆ ಕಾಮಿಡಿ ಪೀಸ್ ಇದ್ದಲ್ಲ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿಂದ ಬಂದು ನಮ್ ಹೀರೋಯಿನ್ ಕೂಡ ನಿಮ್ನ ಅರೆಸ್ಟ್ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಏನ್ ವಿಚಾರ ಅಂತ ಗೊತ್ತಾಗ್ತಾ ಇಲ್ಲ. ಅಷ್ಟೇ ಅಲ್ಲ, ಆ ಲಾಯರ್ ಕೂಡ ಬಂದು ಮಾತಾಡ್ತಾರೆ. ಇಲ್ಲಿ ನೋಡಿ, ಏನಕ್ಕೋಸ್ಕರ ಇವ್ರನ್ನ ಅರೆಸ್ಟ್ ಮಾಡ್ತಾ ಇದೀರಾ, ನಾನು ಲಾಯರೇ, ಏನ್ ವಿಚಾರ ಅಂತ ಹೇಳಿ ಅಂತ ಕೇಳಿದಾಗ ಓ ನೀವೇನಾ ಲಾಯರು, ಹಂಗಾದ್ರೆ ನಿಮ್ಮನ್ನ ಕೂಡ ಅರೆಸ್ಟ್ ಮಾಡ್ಬೇಕು ಅಂತ ಹೇಳಿ ಅವ್ರನ್ನೆಲ್ಲ ಅರೆಸ್ಟ್ ಮಾಡಕ್ಕೆ ಹೋಗ್ಬಿಡ್ತಾರೆ. ಆಗ ನಮ್ ಹೀರೋ ಚಿಕ್ಕಪ್ಪನ ಹೇಳೋದು, ಅಯ್ಯೋ ಪಾಪ ಅವರೇ ಬೇಜಾರಲ್ಲಿ ಇದಾರಪ್ಪ, ಅವ್ರ ತಮ್ಮನೇ ಸತ್ತೋಗಿರೋದು, ಈ ಟೈಮ್ ಅಲ್ಲಿ ನೀವ್ ಇತರ ಬಂದು ಮಾಡೋದು ಒಳ್ಳೇದಲ್ಲ, ಫಸ್ಟ್ ಏನಂತ ವಿಚಾರಣೆ ಮಾಡಿ, ಫಸ್ಟ್ ಅವ್ರ ಫೋನ್ ಎಲ್ಲ ತಗೊಂಡ್ ನೋಡಿ ಅಂತ ಹೇಳಿದ್ಮೇಲೆ ಅದಕ್ಕೆ ಪೊಲೀಸರು ಕೂಡ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಫೋನ್ ಅಲ್ಲೇ ಎತ್ಕೊಳ್ತಾರೆ. ಇದರಿಂದಾನೇ ಅವ್ರಿಗೆ ಗೊತ್ತಾಗ್ಬಿಡತ್ತೆ ಈ ಪೊಲೀಸ್ ಸೆಟಪ್ ಅಲ್ಲ ನಮ್ ಹೀರೋ ಚಿಕ್ಕಪ್ಪದೆ ಅಂತ. ಆ ಪೊಲೀಸರು ಕೂಡ ಫೋನ್ ಎಲ್ಲ ಚೆಕ್ ಮಾಡ್ಬಿಟ್ಟು ಸರಿ ನಮ್ಗೆ ಬೇಕಾಗಿರೋ ಬ್ಲೂ ಪ್ರಿಂಟ್ ಇದ್ರಲ್ಲಿ ಇಲ್ಲ, ಸರಿ ಆಯ್ತು ಅಂತ ಫೋನ್ ಕೊಡ್ತಾರೆ. ನಮ್ ಹೀರೋ ಚಿಕ್ಕಪ್ಪ ಈ ತರ ಮಾತಾಡ್ತಾ ಇರೋದು, ನಾಟಕ ಮಾಡೋದನ್ನೆಲ್ಲ ನೋಡಿ ಆಂಡ್ರೂ ಕೂಡ ಡೌಟ್ ಬಂದ್ಬಿಡುತ್ತೆ. ಹಂಗಾದ್ರೆ ಹೀರೋಯಿನ್ ಅವ್ರ ತಮ್ಮನ ಇವ್ರೇನಾದ್ರೂ ಸಾಯಿಸ್ಬಿಟ್ರ ಅಂತ ಹೇಳಿ ಡೌಟ್ ಪಡ್ತಾನೆ. ಅದಾದ್ಮೇಲೆ ನಮ್ ಹೀರೋ ಚಿಕ್ಕಪ್ಪ ಕೂಡ ಆಂಡ್ರೂ ಹತ್ರ ಹೋಗ್ಬಿಟ್ಟು ಹೇಳ್ತಾರೆ, ಇಲ್ಲಿ ನೋಡು ಇನ್ಮೇಲಾದ್ರೂ ಸ್ವಲ್ಪ ಹುಷಾರಾಗಿರು ಅಂತ. ಇವ್ರ ಹತ್ರ ಹೋಗ್ಬಿಟ್ಟು ಆಂಡ್ರೂ ಹತ್ರ ಹೇಳಿರೋದನ್ನ ಹೀರೋಯಿನ್ ಕೇಳಿಸ್ಕೊಂಡ್ಬಿಟ್ಟು ಹೀರೋಯಿನ್ಗೆ ಡೌಟ್ ಬಂದ್ಬಿಡುತ್ತೆ. ಹಂಗಾದ್ರೆ ಆಂಡ್ರೂ ಕೂಡ ಇದ್ರಲ್ಲಿ ಇನ್ವಾಲ್ವ್ ಆಗಿದಾನ ಅಂತ. ಈಗ ಇನ್ನೊಂದ್ ಕಡೆ ಲೀನಾ ತೋರಿಸ್ತಾರೆ. ಅವ್ಳಿಗಂತೂ ತುಂಬಾನೇ ಬೇಜಾರಾಗ್ಬಿಡತ್ತೆ, ತುಂಬಾನೇ ಕುತ್ಕೊಂಡು ಫೀಲ್ ಮಾಡ್ತಾ ಇರ್ತಾಳೆ. ಯಾಕಂದ್ರೆ ಹೀರೋ ಬಂದು ನೋ ಅಂತ ಹೇಳ್ಬಿಟ್ಟಿರ್ತಾನಲ್ಲ, ಅದಕ್ಕೆ ಆ ಟೈಮ್ಗೆ ಅಸಿಸ್ಟೆಂಟ್ ಬಂದ್ಬಿಟ್ಟು ಹೇಳ್ತಾನೆ, ಏನ್ ಇಲ್ಲಿ ಕುತ್ಕೊಂಡಿದ್ಯಾ, ಬಾ ಆಗೋ ಕೆಲಸ ನೋಡೋಣ ಅಂದಾಗ ಅಲ್ಲಿ ಹೇಳ್ತಾಳೆ, ಹೌದು ನೀನ್ ಈ ಬಾಸ್ ಹತ್ರ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದೀಯಾ, ಜೀವನ್ ಪೂರ್ತಿ ಇದೇ ತರ ಕೆಲಸ ಮಾಡ್ಕೊಂಡಿದ್ ಬಿಡ್ತೀಯಾ, ಬಾ ನಾವೆಲ್ಲಾದ್ರೂ ಹೊರಟೋಗೋಣ ಅಂತ ಹೇಳಿದಾಗ ಅಸಿಸ್ಟೆಂಟ್ ಹೇಳ್ತಾನೆ, ಏಯ್ ಏನ್ ಕಾಮಿಡಿ ಮಾಡ್ತಾ ಇದೀಯಾ, ಇನ್ನೊಂದ್ಸತಿ ಜೋಕ್ ಕೂಡ ಈ ತರ ಮಾತೆಲ್ಲ ಹೇಳ್ಬೇಡ, ನಾನ್ ಬಾಸ್ ನೆಲ್ಲ ಬಿಟ್ಬಿಟ್ಟು ಬರಲ್ಲ ಅಂದಾಗ ಇವ್ಳು ಹೇಳ್ತಾಳೆ, ಏಯ್ ಈ ಬಾಸ್ ನ ಬಿಟ್ಬಿಟ್ಟು ಹೋಗೋದಕ್ಕೆ ನಮ್ಗೊಂದು ಐಡಿಯಾ ಇದೆ ಕಣೋ, ನನ್ನ ಹತ್ರ ಬ್ಲೂ ಪ್ರಿಂಟ್ ಇದೆ, ಬಾ ನಾವೆಲ್ಲಾದ್ರೂ ದೇಶ ಬಿಟ್ಟು ಹೊಟ್ಟೋಗೋಣ, ಬೇರೆ ದೇಶಕ್ಕೆ ಹೊಟ್ಟೋಗೋಣ ಅಂತ ಹೇಳಿದಾಗ ಇವನಂತಾನೆ, ನೀನ್ ಸುಮ್ನೆ ಕೂಡ ಮಾತನ್ನ ಹೇಳಕ್ ಹೋಗ್ಬೇಡ, ನನ್ನ ಬಾಸ್ಗೆ ತುಂಬಾನೇ ನಂಬಿಕೆ ಆದವನು, ನಾನು ಅವ್ರಿಗೆ ದ್ರೋಹ ಮಾಡಕ್ಕೆ ಬಯಸಲ್ಲ, ನೀನ್ ಕೂಡ ಅಂತ ಕೆಲಸ ಮಾಡ್ಬೇಡ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಇಲ್ಲಿಗೆ ಸ್ವಲ್ಪ ಬೇಜಾರಾಗುತ್ತೆ. ಇವ್ರ ಈ ತರ ಮಾತಾಡ್ತಾ ಇರೋದನ್ನೆಲ್ಲ ನಮ್ ಹೀರೋ ಚಿಕ್ಕಪ್ಪ ಬಂದು ಸಿಸಿಟಿವಿ ಕ್ಯಾಮೆರಾನಲ್ಲಿ ನೋಡ್ತಾನೆ ಇರ್ತಾರೆ. ಅದಾದ್ಮೇಲೆ ಅವ್ರ ಅಸಿಸ್ಟೆಂಟ್ ಹತ್ರ ಹೇಳ್ತಾರೆ, ಇಲ್ಲಿಗೆ ಕಾಲ್ ಮಾಡು, ನಾನು ಅವಳನ್ನ ಮೀಟ್ ಮಾಡ್ಬೇಕು, ಸೀಕ್ರೆಟ್ ಆಗಿ ಒಂದ್ಸತಿ ಮೀಟ್ ಮಾಡೋಣ ಅಂತ ಹೇಳ್ತಾರೆ. ಇದನ್ನೆಲ್ಲ ಆಂಡ್ರೂ ಕೂಡ ಅಲ್ಲೇ ನಿಂತ್ಕೊಂಡು ಗುರಾಯಿಸ್ಕೊಂಡು ನೋಡ್ತಾ ಇರ್ತಾನ. ನಮ್ ಹೀರೋ ಚಿಕ್ಕಪ್ಪ ನೋಡ್ಬಿಟ್ಟು ಯಾಕೋ ಹತ್ರ ನೋಡ್ತಾ ಇದೆ ಅಂದಾಗ ಆಂಡ್ರೂ ಬಂದು ಡೈರೆಕ್ಟ್ ಆಗಿ ಕೇಳ್ತಾನೆ, ಇಲ್ಲಿ ನೋಡಿ ಹೀರೋಯಿನ್ ಅವ್ರ ತಮ್ಮನ ನೀವೇನಾದ್ರೂ ಸಾಯಿಸಿದ್ರ ಅಂತ ಕೇಳಿದಾಗ ಯಪ್ಪ ಸ್ವಲ್ಪ ತಿಕ್ಕಿ ಮಾತಾಡ್ತಾನೆ, ಅಯ್ಯಯ್ಯೋ ನಾನೇನು ಮಾಡಿಲ್ಲಪ್ಪ, ನಾನೇನಕ್ ಆ ಕೆಲ್ಸನೆಲ್ಲ ಮಾಡಕ್ ಹೋಗ್ಲಿ, ಅದ್ರಲ್ಲೂ ಈ ವಿಷಯನ ನೀನ್ ಇಷ್ಟು ಗಮನ ಇಟ್ಟು ಕೇಳ್ತಾ ಇದೀಯ ಅಂತಂದ್ರೆ ಹುಡುಗಿ ಮೇಲೆ ನಿನ್ಗೇನಾದ್ರೂ ಲವ್ ಇದೆಯಾ, ಲವ್ ಎಲ್ಲ ಇದ್ರೆ ಅದನ್ನ ಮರ್ತೋಗ್ಬಿಡಪ್ಪ, ನಮ್ ಬಿಸ್ನೆಸ್ ಅದೆಲ್ಲ ಸೆಟ್ ಆಗಲ್ಲ, ಆದಷ್ಟು ಅದರಿಂದ ದೂರ ಇರ್ಬೇಕಂದಾಗ ಆಂಡ್ರಿಗೆ ಕೋಪ ಬಂದ್ಬಿಡುತ್ತೆ. ಇಲ್ಲಿ ನೋಡಿ ನಮ್ದು ನಿಮ್ದು ವ್ಯವಹಾರ ಏನಾದ್ರು ಇದ್ರೆ ಅದು ಬಿಸ್ನೆಸ್ ವರ್ಗು ಮಾತ್ರ, ಸುಮ್ನೆ ನನ್ನ ಪರ್ಸನಲ್ ಲೈಫ್ ಕಲ್ಲ ನೀವು ಎಂಟ್ರಿ ಆಗೋ ಕೆಲಸ ಇಟ್ಕೋಬೇಡಿ ಅಂತ ಸ್ವಲ್ಪ ಮುಖ ಕೊಡೋ ತರ ಮಾತಾಡ್ಬಿಟ್ಟು ಹೋಗ್ತಾನೆ. ಇದರಿಂದ ನಮ್ ಹೀರೋ ಚಿಕ್ಕಪ್ಪಗೆ ಸ್ವಲ್ಪ ಟೆನ್ಷನ್ ಆಗುತ್ತೆ. ನೆಕ್ಸ್ಟ್ ಇವನೇ ಸಾಯಿಸ್ಬಿಡೋಣ ಅಂತ ಟೆನ್ಷನ್ ಆಗಿ ನೋಡ್ತಾರೆ. ಈಗ ಇನ್ನೊಂದ್ ಕಡೆ ಚೇರ್ಮನ್ ಅವ್ರ ಮನೇಲಿ ತೋರಿಸ್ತಾರೆ. ಆ ಮ್ಯಾನೇಜರು ಚೇರ್ಮನ್ ಅವ್ರ ವೈಫ್ ಜಿಯೋನ್ ಎಲ್ಲ ಕುತ್ಕೊಂಡು ತಿಂತಾ ಇರ್ಬೇಕಾದ್ರೆ ಚೇರ್ಮನ್ ಅವ್ರ ವೈಫ್ ಕೇಳ್ತಾರೆ, ಏನಪ್ಪಾ ಮ್ಯಾನೇಜರ್ ನಿಮ್ ಚೇರ್ಮನ್ ಇವತ್ತು ಆಫೀಸ್ಗೆ ಏನಾದ್ರು ಬರ್ತಾರಾ, ಮೈಯೆಲ್ಲ ಹುಷಾರಾಗೋಯ್ತಾ ಅವ್ರಿಗೆ ಅಂತ ಕೇಳಿದಾಗ ಆ ಮ್ಯಾನೇಜರ್ ಕೂಡ ಹೇಳ್ತಾರೆ, ಆ ಮೇಡಮ್ ಹುಷಾರಾಗ್ಬಿಟ್ರು, ಅವ್ರು ಇವತ್ತು ಆಫೀಸ್ಗೆ ಬರ್ತೀನಿ ಅಂತ ಹೇಳಿದಾರೆ ಅಂದಾಗ ಆನಪ್ಪ ನೋಡ್ಕೊಳ್ರಿ ನಮ್ಮ ಯಜಮಾನ್ರನ್ನ, ಅವ್ರಿಗೆ ಕರೆಕ್ಟ್ ಟೈಮ್ಗೆ ಟ್ಯಾಬ್ಲೆಟ್ಸ್ ನ ಕೊಟ್ಬಿಡಿ, ಆಮೇಲೆ ಏನಾದ್ರು ಹೆಚ್ಚು ಕಡಿಮೆ ಆಗ್ಬಿಡೋದು ಅಂತ ಹೇಳ್ತಾರೆ. ಫಸ್ಟ್ ಆಫ್ ಆಲ್ ಆ ಟ್ಯಾಬ್ಲೆಟ್ ತಗೊಂಡಿರೋದ್ರಿಂದ ಅವ್ರಿಗೆ ಇತರ ಒಂದು ಪ್ರಾಬ್ಲಮ್ ಆಗಿರೋದು. ಅದಾದ್ಮೇಲೆ ಚೇರ್ಮನ್ ಕೂಡ ಜಾಕೆ ಕರ್ಕೊಂಡ್ ಬರ್ತಾರೆ. ಪಾಪ ನಡೆಯಕ್ಕೆ ಕಷ್ಟ ಪಡ್ತಾ ಇರ್ತಾರೆ. ಅವ್ರ ಅಸಿಸ್ಟೆಂಟ್ ಅವ್ರನ್ನ ಕೈ ಹಿಡ್ಕೊಂಡು ಕರ್ಕೊಂಡ್ ಬಂದು ಅಲ್ಲಿ ಕೂರ್ಸೋದ್ಮೇಲೆ ಜಿಯೋನ್ ನೋಡ್ಬಿಟ್ಟು ಹೇಳ್ತಾರೆ, ನೋಡಪ್ಪ ಜಿಯೋನ್ ನೀನು ಇವತ್ತಿಂದ ಆಫೀಸ್ಗೆ ಬರ್ಬೋದು ಅಂತ ಹೇಳ್ತಾರೆ. ಅಷ್ಟೇ ಮಾತ್ ಕೇಳಿಸ್ಕೊಂಡಿದ ತಕ್ಷಣ ಜಿಯೋನ್ಗೆ ಸಖತ್ ಸಂತೋಷ ಆಗ್ಬಿಡುತ್ತೆ. ಅಪ್ಪ ನಾನ್ ಆಫೀಸ್ಗೆ ಬರ್ಬೇಕಾ, ಇವಾಗ ನೋಡ್ಕೊಪ್ಪ ನಾನ್ ಬೆಸ್ಟ್ ನಾನು ಹೆಂಗ್ ಕೊಡ್ತೀನಿ ಅಂತ, ನಮ್ ಕಂಪನಿನ ಯಾವ ಲೆವೆಲ್ ಎತ್ಕೊಂಡು ಹೋಗ್ತೀನಿ ನೋಡಪ್ಪ ಅಂತ ಹೇಳಿ ಫುಲ್ ಖುಷಿಯಾಗಿ ಮಾತಾಡ್ತಾ ಇರ್ತಾನೆ. ಇದರಿಂದ ಚೇರ್ಮನ್ ಅವ್ರ ವೈಫ್ ಕೂಡ ಸ್ವಲ್ಪ ಸಂತೋಷ ಆಗುತ್ತೆ. ಅದಾದ್ಮೇಲೆ ಅಲ್ಲಿಂದ ಎಲ್ಲರೂ ಹೊರಗಡೆ ಬಂದು ಆಫೀಸ್ಗೆ ಹೊರಡ್ತಾರೆ. ಚೇರ್ಮನ್ ಅವ್ರ ಕಾರ್ ಹತ್ರನೇ ಜಿಯೋನ್ ಕೂಡ ನಿಂತಿರೋದು. ಆ ಕಾರ್ ಅಲ್ಲಿಂದ ಹೋಗೋ ಟೈಮ್ಗೆ ಮ್ಯಾನೇಜರ್ ಬಂದು ಜಿಯೋನ್ ಕರೆದ್ಬಿಟ್ಟು, ಮಿಸ್ಟರ್ ಜಿಯೋನ್ ನೀವ್ ಈ ಕಡೆ ಬರ್ಬೇಕು, ಈ ಕಡೆ ಬನ್ನಿ ಅಂದಾಗ, ಏನು ಮಿಸ್ಟರ್ ಜಿಯೋನ್, ನಾನು ಈ ಕಂಪನಿಯಲ್ಲಿ ಸಿಇಒ
ತಾನೆ ಅಂದಾಗ ಮ್ಯಾನೇಜರ್ ಹೇಳ್ತಾರೆ ನಿಮ್ಮನ್ನ ಆ ಪೋಸ್ಟಿಂಗ್ ಇಂದ ಆಲ್ರೆಡಿ ತೆಗ್ದಿದ್ದಾಯ್ತು, ನಿಮ್ನ ಈಗ ಮ್ಯಾನೇಜಿಂಗ್ ಡಿಪಾರ್ಟ್ಮೆಂಟ್ ಗೆ ಹಾಕಿದೀನಿ, ನೀವು ಅಲ್ಲಿ ಬಂದು ವರ್ಕ್ ಮಾಡ್ಬೇಕು ಅಂದಾಗ ಆ ಚೇರ್ಮನ್ ಅವ್ರ ವೈಫ್ ಗೆ ಟೆನ್ಷನ್ ಆಗ್ಬಿಡುತ್ತೆ. ಅಯ್ಯೋ ನಿನ್ನ ನನ್ ಮಗ ಕಣೋ, ನನ್ ಮಗನ್ಗೆ ಏನಕ್ಕೆ ಅಂತ ಜಾಗದಲ್ಲೆಲ್ಲ ಕೆಲ್ಸಕ್ಕೆ ಹಾಕಿದ್ಯಾ, ಅವ್ನಲ್ಲೆಲ್ಲ ಬರಲ್ಲ ಅಂತ ಹೇಳಿದಾಗ ಜಿಯೋನ್ ಹೇಳ್ತಾನೆ ಅಯ್ಯೋ ಅಮ್ಮ ಸುಮ್ನೇರಮ್ಮ, ಈಗ ಸದ್ಯಕ್ಕೆ ಅಲ್ಲಿ ನನ್ನ ಕರೆದಿರೋದೇ ದೊಡ್ಡ ವಿಷಯ, ಅಲ್ಲಿಂದ ನಾನು ಸ್ವಲ್ಪ ಹಂಗೆ ಮೇಲೆ ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಅವನು ಹೋಗ್ತಾನೆ. ಆಫೀಸ್ಗೂ ಹೊರಟೋಗ್ತಾರೆ. ಅಲ್ಲಿ ಅವ್ನಿಗೆ ಏನ್ ಮಾಡ್ಬೇಕು ಯಾವ ಕಡೆ ಹೋಗ್ಬೇಕಂತ ಕೂಡ ಗೊತ್ತಿಲ್ಲ. ಹಂಗೆ ಪೆಚಾಡ್ಕೊಂಡ್ ಬರ್ತಾ ಇರ್ತಾನೆ. ಚಿ ಎಂತ ಜಾಗದಲ್ಲಿ ಎತ್ಕೊಂಡ್ಬಂದ್ ಹಾಕಿದಾರೆ ಅಂತ. ಅದೇ ಟೈಮಲ್ಲಿ ಅವ್ನಿಗೊಂದು ಕಾಲ್ ಬರುತ್ತೆ. ಕಾಲ್ ಮಾಡಿರೋದು ಬೇರೆ ಯಾರು ಅಲ್ಲ, ನಮ್ ಹೀರೋನೇ. ಅದು ನಮ್ ಹೀರೋ ಅಂತ ಗೊತ್ತಾಗಿದ ತಕ್ಷಣ ಸಖತ್ ಸಂತೋಷ ಆಗ್ಬಿಡುತ್ತೆ. ಏ ಕಾಂಗ್ ನೀನೇನೋ, ನಾನು ಇನ್ ಕಾಲ್ಗೋಸ್ಕರನೇ ವೇಟ್ ಮಾಡ್ತಾ ಇದ್ದೆ, ಎಲ್ಲೋ ಇದ್ಯಾ ಚೆನ್ನಾಗಿದ್ಯಾ ಅಂತೆಲ್ಲ ಕೇಳಿದಾಗ ಕಾಂಗ್ ಹೇಳ್ತಾನೆ ಸಾಕು ತುಂಬಾ ಓವರ್ ಆಗಿ ಎಕ್ಸೈಟ್ಮೆಂಟ್ ಎಲ್ಲ ಆಗ್ಬೇಡ, ನಾನು ನೋಡ್ಬೇಕು, ಸಪರೇಟ್ ಆಗಿ ನಾನು ಮೀಟ್ ಮಾಡ್ಬೇಕು, ಯಾರನ್ನ ಕರ್ಕೊಂಡ್ ಬರ್ಬೇಡ, ನಿನ್ ಮಾತ್ರ ಬರ್ಬೇಕು ಅಂತ ಹೇಳಿದಾಗ ಜಿಯೋನ್ ಹೇಳ್ತಾನೆ ಎಲ್ಲಿ ಜಾಗ ಅಂತ ನನ್ಗೆ ಅಡ್ರೆಸ್ ಮಾತ್ರ ಕಳ್ಸ್ಕೊಡು, ಟಾಂಗ್ ಅಂತ ಬಂದ್ ನಿಂತ್ಕೊಂತೀನಿ ನೋಡು ಅಂತ ಫುಲ್ ಖುಷಿ ಪಡ್ತಾನೆ. ಕಾಲ್ ಕಟ್ ಮಾಡಿದ್ಮೇಲೆ ಕೂಡ ಕಿರ್ಚ್ಕೊಂಡ್ ಹೋಗ್ತಾ ಇರ್ತಾನೆ. ನನ್ಗೆ ಒಳ್ಳೆ ಟೈಮ್ ಬಂದ್ಬಿಡ್ತು ಅಂತ. ಇವ್ನ ಏನಕ್ಕೆ ಕಿರ್ಸ್ತಾ ಇದ್ದಾನಂದ್ರೆ ನಮ್ ಹೀರೋ ಈಗ ಕರೆದಿರೋದು ಮೋಸ್ಟ್ಲಿ ಬ್ಲೂ ಪ್ರಿಂಟ್ ಕೊಡಕ್ಕೆ ಅಂತ ಅನ್ಕೊಂಡಿರ್ತಾನೆ. ಇವನ ಹತ್ರ ಕಿರ್ಚಿದ್ರೆ ನೋಡ್ಬಿಟ್ಟು ಕನ್ನಡಿ ಹಾಕೊಂಡಿರ್ತಾಳಲ್ಲ ನಮ್ ಹೀರೋಯಿನ್ ಫ್ರೆಂಡ್, ಅವ್ಳಿಗೆ ಭಯಾನೇ ಪಟ್ಬಿಟ್ಲು. ಅದಾದ್ಮೇಲೆ ಯಾವ್ದೋ ಒಂದು ಮಾರ್ಕೆಟ್ ಜಾಗಕ್ಕೆ ಬರಕ್ ಕೇಳಿರ್ತಾರೇನೋ. ಜಿಯೋನ್ ಕೂಡ ಅದೇ ಮಾರ್ಕೆಟ್ ಜಾಗಕ್ಕೆ ಬಂದು ನಿಂತಿರ್ತಾನೆ. ಅವ್ನ ಒಬ್ನೇ ಬಂದಿದ್ದಾನೆ ಅಂತ ಚೆಕ್ ಮಾಡೋದಕ್ಕೆ ರಾವನ್ ಬಂದು ಫಸ್ಟ್ ಒಂದು ಸೈಕಲ್ ಅಲ್ಲಿ ಬಂದು ಚೆಕ್ ಮಾಡ್ಬಿಟ್ಟು ಓಕೆ ಎಲ್ಲ ಸೇಫ್ ಆಗಿದೆ, ನೀನ್ ಬಂದು ಅವ್ನ ಮೀಟ್ ಮಾಡ್ಬೋದು ಅಂದಾಗ ಆಮೇಲೆ ನಮ್ ಹೀರೋ ಕ್ಯಾಪ್ ಎಲ್ಲ ಹಾಕೊಂಡ್ ಬಂದು ಮೀಟ್ ಮಾಡೋದು. ಜಿಯೋನ್ಗಂತೂ ಸಖತ್ ಸಂತೋಷ ಆಗುತ್ತೆ. ಏಯ್ ನೀನೇನೋ ಚೆನ್ನಾಗಿದೆಯೇನೋ, ಏನೋ ಈ ತರ ಎಲ್ಲ ಇದೆಯಾ ಅಂತ ಕೇಳಿದಾಗ ತುಂಬಾ ಓವರ್ ಆಗಿ ಮಾತಾಡ್ಬೇಡ, ಫಸ್ಟ್ ನಾನು ಏನಕ್ಕೆ ಕರ್ದೆ ಅಂತ ಆ ವಿಷಯನ ಕೇಳು ಅಂದಾಗ ಸರಿ ಏನಂತ ಹೇಳು ಅಂತ ಕೇಳ್ತಾನೆ. ಅಂದ್ರೆ ಇವನೇ ಅಂತಾನೆ ಬ್ಲೂ ಪ್ರಿಂಟ್ ಕೊಡತಾನೆ, ಕೊಡು ಅಂದಾಗ ನಮ್ ಹೀರೋ ಕೂಡ ಹೌದೌದು ಬ್ಲೂ ಪ್ರಿಂಟ್ ಕೊಡಕ್ಕೆ ಅಂತ ಹೇಳ್ಬಿಟ್ಟು ಅದನ್ನ ಫೋನ್ ಅಲ್ಲಿ ಕೂಡ ತೋರಿಸ್ತಾರೆ. ಇಲ್ಲೋಡು ಇದೆ ಬ್ಲೂ ಪ್ರಿಂಟ್, ನನ್ನ ಹತ್ರ ಇರೋದು ಬರೀ ಡೂಪ್ಲಿಕೇಟ್ ಮಾತ್ರನೇ, ಬಟ್ ಒರಿಜಿನಲ್ ಬಂದು ನಮ್ ಚಿಕ್ಕಪ್ಪ ಹತ್ರನೇ ಇದೆ. ನಮ್ ಚಿಕ್ಕಪ್ಪನು ಮತ್ತೆ ಆಂಡ್ರೂ ಇಬ್ರು ಸೇರ್ಕೊಂಡು ನಿನ್ನ ತುಳಿಬೇಕು ಅಂತ ಪ್ಲಾನ್ ಮಾಡ್ತಾ ಇದಾರೆ. ಅದು ನನಗೆ ಚೆನ್ನಾಗೇ ಗೊತ್ತು. ಇವಾಗ ನೀನ್ ಮೇಲೆ ಬರ್ಬೇಕಂತಂದ್ರೆ ನಿನ್ಗೆ ಬ್ಲೂ ಪ್ರಿಂಟ್ ತುಂಬಾನೇ ಅವಶ್ಯಕತೆ ಇದೆ ಅಲ್ವಾ. ಸೊ ನೀನ್ ನಮ್ ಚಿಕ್ಕಪ್ಪ ವಿರುದ್ಧ ಏನಾದ್ರೂ ಒಂದು ಎವಿಡೆನ್ಸ್ ನ ತಗೊಂಬಂದ್ ಕೊಟ್ಬಿಟ್ಟು ನೀನ್ ಇದನ್ನ ತಗೊಂಡೋಗ್ಬೋದು. ಯಾಕಂದ್ರೆ ಹೀರೋಯಿನ್ ಅವ್ರ ತಮ್ಮ ಸಾವ್ಗೆ ನಮ್ ಚಿಕ್ಕಪ್ಪನೇ ಕಾರಣ. ಸೊ ಅವ್ರ ವಿರುದ್ಧ ನನ್ಗೆ ಏನಾದ್ರೂ ಒಂದು ಪ್ರೂಫ್ ನ ತಗೊಂಬಂದ್ ಕೊಡು, ನಾನು ನಿನ್ಗೆ ಬ್ಲೂ ಪ್ರಿಂಟ್ ನ ಕೊಟ್ಬಿಡ್ತೀನಿ ಅಂದಾಗ ಜಿಯೋನ್ ಕೂಡ ಇದೆಲ್ಲ ನಂಗೆ ಜುಜುಪಿ ಮ್ಯಾಟ್ರು, ಅದ್ರಲ್ಲೂ ನಿಮ್ ಚಿಕ್ಕಪ್ಪ ಮತ್ತೆ ಆಂಡ್ರೂ ಇಬ್ರು ಸೇರ್ಕೊಂಡು ನನ್ನ ತುಳಿಬೇಕು ಅಂತ ಪ್ಲಾನ್ ಮಾಡ್ತಿದಾರ. ಈ ನನ್ ಮಗನ್ಗೆ ಮಾಡ್ತೀನಿ ಎಷ್ಟು ಧೈರ್ಯ ಅವನ್ಗೆ ಅಂತ ಹೇಳಿ ಕೂಕೊಂಡೆ ಆಫೀಸ್ ವರ್ಗು ಹೋಗ್ತಾನೆ. ಹೋಗೋದಲ್ದೆ ನಮ್ಗೆ ಅವ್ರ ಚಿಕ್ಕಪ್ಪನ ಮೀಟ್ ಮಾಡಿ ಮಾತಾಡ್ತಾನೆ. ಏನು ನೀವು ಮತ್ತೆ ಆಂಡ್ರೂ ತುಂಬಾನೇ ಕಷ್ಟ ಪಡ್ತಾ ಇದೀರ ಅಂತ ಕಾಣಿಸುತ್ತೆ ನನ್ನ ತುಳಿಯೋದಕ್ಕೆ ಅಂದಾಗ ಇದ್ ಹೇಳಿದ ತಕ್ಷಣನೇ ನಮ್ ಹೀರೋ ಚಿಕ್ಕಪ್ಪಗೆ ಡೌಟ್ ಬಂದ್ಬಿಡ್ತು. ಏನು ಕಂಗ್ನ ಮೀಟ್ ಮಾಡ್ಬಿಟ್ಟು ಬರ್ತಾ ಇದೀಯ ಅಂದಾಗ ಅದಕ್ಕೆ ಅವ್ನು ಕೂಡ ಹೌದೌದು ಕಂಗ್ನ ಮೀಟ್ ಮಾಡ್ಬಿಟ್ಟೆ ಬರ್ತಾ ಇದೀನಿ, ಇದ್ರೂನು ಹೀರೋಯಿನ್ ಅವ್ರ ತಮ್ಮ ಸಾವ್ಗೆ ನೀವೇ ಅಂತ ಕಾರಣ, ನನ್ನ ಹತ್ರ ಒಂದ್ ಮಾತು ಕೂಡ ಹೇಳಿಲ್ಲ, ಹೆಂಗಿದ್ರು ನಾವೆಲ್ಲ ಒಂದು ಟೀಮ್ ತಾನೆ, ನನ್ನ ಹತ್ರ ಹೇಳ್ಬೇಕು ತಾನೆ ಅಂತ ಹೇಳ್ತಾ ಇದ್ರೆ ನಮ್ ಹೀರೋ ಚಿಕ್ಕಪ್ಪಗೆ ಇನ್ನಷ್ಟು ಡೌಟ್ ಜಾಸ್ತಿ ಆಗ್ಬಿಟ್ಟು ಜಸ್ಟ್ ಅವ್ರ ಅಸಿಸ್ಟೆಂಟ್ ಗೆ ಕಣ್ ತೋರಿಸ್ತಾರಷ್ಟೇ. ಅವ್ನ್ ಹಂಗೆ ಬಂದು ಆ ಜಿಯೋನ ಹೊಡೆದು ಅವ್ನ ಪಾಕೆಟ್ ಎಲ್ಲ ಚೆಕ್ ಮಾಡಿದಾಗ ಪಾಕೆಟ್ ಅಲ್ಲಿ ಫೋನ್ ಇರುತ್ತೆ. ಯಾಕಂದ್ರೆ ಅವ್ನು ಇದಕ್ಕೂ ಮುಂಚೆ ಒಳಗಡೆ ಬರ್ಬೇಕಾದ್ರೆ ರೆಕಾರ್ಡಿಂಗ್ ನ ಆನ್ ಮಾಡಿ ಇಟ್ಕೊಂಡ್ ಬಂದಿರ್ತಾನೆ ಇವ್ರ ಬೈಂದ ನಿಜ ತೆಗಿಬೇಕು ಅಂತ. ಸೊ ಈಗ ಫೋನ್ ಸಿಗ್ಬಿಡ್ತು. ಏನಕ್ಕೋ ಇದ್ರ ಚೀಪ್ ಟ್ರಿಕ್ ಎಲ್ಲ ಯೂಸ್ ಮಾಡ್ತೀಯ ಅಂತ ಹೇಳಿದಾಗ ಜಿಯೋನ್ಗೆ ಟೆನ್ಷನ್ ಆಗ್ಬಿಡುತ್ತೆ. ನಾನು ಯಾರಂತ ಗೊತ್ತಿದ್ದು ನೀನ್ ಮಾತಾಡ್ತಾ ಇದೀಯ ಅಂದಾಗ ಅಸಿಸ್ಟೆಂಟ್ ಹಂಗೆ ಟೈಟ್ ಆಗಿ ಇಟ್ಕೊಂತಾರೆ. ನೋಡಿ ನಮ್ ಹೀರೋ ಚಿಕ್ಕಪ್ಪ ಅವ್ರ ಆಸೆಗೆ ಒಂದ್ 2 ಡೇಟ್ ನ ಹಾಕ್ಬಿಟ್ಟು ಹೇಳ್ತಾರೆ, ಹೇಯ್ ನೀನ್ ಯಾರ್ ಗೊತ್ತಾ, ನೀನೊಬ್ಬ ಎದುರು ಪುಕ್ಲ ಕಣೋ, ನಿನಗ್ ಸ್ವಲ್ಪನೂ ಧೈರ್ಯನೇ ಇಲ್ಲ, ನಿನ್ ಲೈಫ್ ಅಲ್ಲೇ ನೀನ್ ಫೇಲ್ ಆದ ಅನ್ಕಣೋ, ನೀನ್ ಸುತ್ತ ವೇಸ್ಟ್ ಅಂತ ಹೇಳಿ ಹಂಗೆ ಹಿಂಗೆ ಅಂತ ಬೈದಿದ ತಕ್ಷಣ ಜಿಯೋನ್ಗೆ ಟೆನ್ಷನ್ ಆಗ್ಬಿಡುತ್ತೆ. ಹಂಗೆ ಹತ್ರ ಹೋಗಿ ನಮ್ ಹೀರೋ ಚಿಕ್ಕಪ್ಪ ಅದು ಕಾಲರ್ ನ ಹಿಡ್ಕೊಂಡು ನಿನ್ಗೆ ಎಷ್ಟು ಧೈರ್ಯ ಇದ್ರೆ ನನ್ನ ಹತ್ರ ಮಾತಾಡ್ತಾ ಇದೀಯಾ, ನಾನ್ ಯಾರು ಏನು ಅಂತ ನಿನಗ್ ಚೆನ್ನಾಗೇ ಗೊತ್ತು. ಓ ನೀನ್ ಯಾರ್ದಿಂದ ಇಷ್ಟೆಲ್ಲ ಮಾತಾಡ್ತಾ ಇದೀಯಾ, ಆ ಪೊಲಿಟಿಷಿಯನ್ ಇದಾನೆ ಅಂತ ತಾನೆ, ಆ ಪೊಲಿಟಿಷಿಯನ್ ನಿನ್ ಹೆಂಡತಿಗೆ ಅಪ್ಪ ಅಂದ್ರೆ ನಿನ್ಗೆ ಮಾವ ಆಗೋದಕ್ಕೂ ಮುಂಚೆ ನಮ್ಮ ಅಪ್ಪಗೆ ಅಣ್ಣ ಅಂದ್ರೆ ನನ್ಗೆ ಮಾವ ಆಗ್ತಾನೆ, ನೋಡ್ಬಿಡೋಣ ಅವ್ನ್ ಯಾರಕ್ ಸಪೋರ್ಟ್ ಮಾಡ್ತಾನೋ ಅಂತ ನಾನು ನೋಡೇ ಬಿಡ್ತೀನಿ ಅಂತ ಹೇಳಿ ನಮ್ ಹೀರೋ ಚಿಕ್ಕಪ್ಪ ಮೇಲೆ ಚಾಲೆಂಜ್ ಮಾಡ್ಬಿಟ್ಟು ಅಲ್ಲಿಂದ ಹೊರಗಡೆ ಹೋಗ್ತಾನೆ. ಹೊರಗಡೆ ಹೋಗ್ಬಿಟ್ಟು ಈ ನನ್ ಮಗನ್ನ ಹೆಂಗ್ ಸೇಡ್ ತೀರ್ಸ್ಕೊಳ್ಳೋದು ಅಂತ ಯೋಚನೆ ಮಾಡ್ದವನು ನಮ್ ಹೀರೋಗೆ ಕಾಲ್ ಮಾಡ್ಬಿಟ್ಟು ಹಲೋ ಕಂಗ್, ನೀನ್ ಹೇಳಿತಾರನೆ ನಿಮ್ ಚಿಕ್ಕಪ್ಪ ವಿರುದ್ಧ ನಾನು ಎವಿಡೆನ್ಸ್ ನ ಕಲೆಕ್ಟ್ ಮಾಡ್ಬಿಟ್ಟೆ, ಅವ್ರ ಬಾಯಿಂದಾನೆ ನಾನೇ ಸಾಯಿಸಿದ್ದು ಅಂತ ಹೇಳಿರೋ ಎವಿಡೆನ್ಸ್ ನನ್ನ ಹತ್ರ ಇದೆ, ನಾನಿವಾಗ ನಿಮ್ಗೆ ಅದನ್ನ ಕಳಿಸ್ಬೇಕಂದ್ರೆ ನೀವು ಅದಕ್ಕೂ ಮುಂಚೆ ಆ ಬ್ಲೂ ಪ್ರಿಂಟ್ ನ ನಾನು ಕಳಿಸ್ಬಿಡಿ, ನಾನು ಇದನ್ನ ಕಳಿಸ್ತೀನಿ ಅಂದಾಗ ಇವ್ನು ಹೇಳೋ ಫ್ಲೋನ್ ಅಲ್ಲೇ ನಮ್ ಹೀರೋಗೆ ಅರ್ಥ ಆಗೋಯ್ತು ಇವ್ನ ಹತ್ರ ಎವಿಡೆನ್ಸ್ ಏನು ಇಲ್ಲ ಅಂತ. ಲೂಸು ನೀನ್ ಆ ಕೆಲಸ ಸರಿಯಾಗಿ ಮಾಡಿರಲ್ಲ ಅಂತ ನನಗೆ ಚೆನ್ನಾಗೇ ಗೊತ್ತು, ಸುಮ್ನೆ ಓವರ್ ಆಗಿ ಸೀನ್ ಹಾಕದೆ ಫಸ್ಟ್ ನಾನು ಹೇಳಿರೋ ಕೆಲಸನ ಮುಗಿಸ್ಬಿಟ್ಟು ಆಮೇಲೆ ನನಗೆ ಕಾಲ್ ಮಾಡು ಅಂತ ಹೇಳ್ತಾರೆ. ಅವ್ನ್ ಟೆನ್ಷನ್ ಆಗ್ಬಿಟ್ಟು ಕಾಲ್ ಕಟ್ ಮಾಡ್ಬಿಡ್ತಾನೆ. ನನ್ನ ಮಾತ್ರ ಹಿಂಗ್ ಕಂಡಿಡ್ದು ಬಿಡ್ತಾರೆ ಇವರೆಲ್ಲ ಅಂತ ಹೇಳಿ ಇವಾಗ ಇನ್ನೊಂದ್ ಕಡೆ ಬಾಸ್ ನ ತೋರಿಸ್ತಾರೆ. ಅವ್ರು ಬಂದು ಲೀ ಹತ್ರ ಕೇಳ್ತಾರೆ, ಏನಮ್ಮ ಕಂಗ್ನ ಕಂಡಿಡ್ದು ಬಿಟ್ರ, ಅವ್ನೇನಾದ್ರು ಮೀಟ್ ಮಾತಾಡಿದ್ರ ಅಂತ ಕೇಳಿದಾಗ ಲೀ ಬಂದು ಮೀಟ್ ಮಾಡಿ ಮಾತಾಡಿರ್ತಾಳೆ, ಬಟ್ ಇಲ್ಲ ಸರ್ ಅವನು ಸಿಗ್ಲಿಲ್ಲ, ಅವ್ನು ಎಲ್ಲೋದ ಅಂತ ಗೊತ್ತಿಲ್ಲ ಅಂತ ಹಂಗೆ ತಿಕ್ಕಿ ಮಾತಾಡ್ಬಿಟ್ಟು ಸೈಲೆಂಟ್ ಆಗ್ಬಿಡ್ತಾಳೆ. ಬಾಸ್ ಹೇಳ್ತಾರೆ ಆದಷ್ಟು ಬೇಗ ಅವ್ನ ಕಂಡಿಡ್ದು ನನ್ನ ಹತ್ರ ಕರ್ಕೊಂಬನಿ, ಯಾಕಂದ್ರೆ ಇದಕ್ಕೂ ಮುಂಚೆ ನೀವ್ ಹೇಳಿದ್ರಿ ಅವ್ನು ತುಂಬಾನೇ ಟ್ಯಾಲೆಂಟೆಡ್, ಅವನನ್ನ ನಮ್ಮ ಹತ್ರ ಕೆಲ್ಸಕ್ಕೆ ಇಟ್ಕೊಳ್ಳೋಣ ಅಂತ. ನಾನು ಅವಾಗ ಬೇಡ ಅಂತ ಹೇಳ್ದೆ, ಬಟ್ ಏನಕ್ಕೆ ಅವಾಗ ನಾನು ಬೇಡ ಅಂತ ಎಂದೆ ಅಂತ ನನ್ಗೆ ಇವಾಗ ಫೀಲ್ ಆಗ್ತಿದೆ. ಅವನಂತೂ ಒಬ್ನಿದ್ರೆ ಸಾಕು ನಮ್ ಜೊತೆ ನಮ್ ಕೆಲ್ಸನೆಲ್ಲ ಸಾಧಿಸ್ಕೋಬಹುದು. ಅಷ್ಟೇ ಅಲ್ಲ ಅವನಷ್ಟು ಟ್ಯಾಲೆಂಟೆಡ್ ಪರ್ಸನ್ ನಮ್ ಜೊತೆಗಿದ್ರೆ ಒಂದು ಆನೆ ಬಲ ನಮ್ ಹತ್ರ ಇರುತ್ತೆ. ಅದ್ರಲ್ಲೂ ಯಾರು ಗೊತ್ತು ನೆಕ್ಸ್ಟ್ ನಾನಾದ್ಮೇಲೆ ನನ್ನ ಪೊಸಿಷನ್ ಗೆ ಅವ್ನು ಕೂಡ ಬಂದ್ ಕುತ್ಕೋಬಹುದು. ಅವ್ನ್ಗಷ್ಟು ಟ್ಯಾಲೆಂಟ್ ಇದೆ ಅಂತೆಲ್ಲ ಹೊಗಳ್ತಾ ಇದ್ರೆ ಈ ಕಡೆ ಅಸಿಸ್ಟೆಂಟ್ ಹುಡುಗನು ಒಂಥರ ಬೇಜಾರಾಗ್ಬಿಡುತ್ತೆ. ಅಲ್ಲಿಂದ ಹೊರಗಡೆ ಬಂದ್ಮೇಲೆ ಲೀ ಹತ್ರ ಕೇಳ್ತಾನೆ, ಅವತ್ತು ನೀನು ಈ ತರ ಊರ್ ಬಿಟ್ಟು ಹೊಟ್ಟೋಗೋಣ, ಬಾಸ್ ನ ಬಿಟ್ಟು ದೂರ ಹೊಟ್ಟೋಗೋಣ ಅಂತ ಹೇಳ್ದೆ ಅಲ್ವಾ, ಆಫರ್ ಇನ್ನೂ ಇದೆಯಾ ಅಂತ ಕೇಳಿದಾಗ ಲೀಗೆ ಸಖತ್ ಶಾಕ್ ಆಗುತ್ತೆ. ಏನು ನೀನ್ ಹೇಳ್ತಾ ಇದೀಯಾ ನಿಜವಾಗ್ಲೂನ ಅಂತ ಕೇಳಿದಾಗ ಅವ್ನು ಹೇಳ್ತಾನೆ, ಇನ್ನೇನ್ ಮತ್ತೆ ನಾನು ಈ ಬಾಸ್ ಹತ್ರ ಇಂದ ನನಗ್ ಜ್ಞಾಪಕ ಬಂದಾಗಿದ್ರೆ ನಾನು ಇವ್ರ ಹತ್ರ ಕೆಲ್ಸಕ್ಕಿದ್ದೀನಿ, ಅವ್ರಿಗೋಸ್ಕರ ನಾನು ಎಷ್ಟು ನಂಬಿಕೆಗೆಲ್ಲ ಕೆಲಸ ಮಾಡಿದೀನಿ, ಆದ್ರೆ ಇವತ್ತು ನೆನ್ನೆ ಬಂದವನು ಕಂಗು ಇನ್ನು ಪೂರ್ತಿಯಾಗಿ ಅವನ ಬಗ್ಗೆ ಏನು ಗೊತ್ತೇ ಇಲ್ಲ, ಅವ್ರ ಪೊಸಿಷನ್ ಅವನಿಗೆ ಬಿಟ್ಕೊಡ್ತೀನಿ ಅಂತ ಹೇಳ್ತಾ ಇದಾರೆ. ಹಂಗಂದ್ರೆ ಇಷ್ಟು ದಿನ
ನಾನ್ ಮಾಡಿದ್ದೆಲ್ಲ ವೇಸ್ಟ್ ಏನಾ, ನಾನು ಅವ್ರ ಕಣ್ಣಿಗೆಲ್ಲ ಕಾಣಿಸೇ ಇಲ್ವಾ ಅಂತ ಹೇಳಿ ಆ ಬಾಸ್ ಮೇಲೆ ಇರೋ ಕೋಪಕ್ಕೆ ಈ ತರ ಎಲ್ಲ ಮಾತಾಡ್ತಾನೆ. ಆತರ ಮಾತಾಡೋದನ್ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಅದಾದ್ಮೇಲೆ ಇಲ್ಲಿ ಕೂಡ ಕಾರ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಳ್ಳೋಷ್ಟ್ರಲ್ಲಿ ನಮ್ ಹೀರೋ ಚಿಕ್ಕಪ್ಪ ಕಾಲ್ ಮಾಡಿರ್ತಾರೆ. ಮಿಸ್ ಲೀ, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು, ಸಪರೇಟ್ ಆಗಿ ಮೀಟ್ ಆಗೋಣ ಅಂತಂದ್ರೆ ಲೀ ಹೇಳ್ತಾಳೆ, ನನಗ್ ನಿಮ್ಮನ್ನೆಲ್ಲ ಮೀಟ್ ಮಾಡಕ್ ಇಷ್ಟ ಇಲ್ಲ ಅಂತ. ಅದಕ್ಕೆ ನಮ್ ಹೀರೋ ಚಿಕ್ಕಪ್ಪ ಹೇಳ್ತಾರೆ, ಏನು ಮೀಟ್ ಮಾಡಕ್ ಇಷ್ಟ ಇಲ್ವಾ, ಹಂಗಾದ್ರೆ ನೀನು ಕಂಗ್ನ ಮೀಟ್ ಮಾಡದೆ ಮಾತಾಡದೆ ಅಂತ ನಾನು ಬಾಸ್ ಹತ್ರ ಹೇಳ್ಬಿಡ್ತೀನಿ, ಓಕೆನಾ? ಯಾಕಂದ್ರೆ ನೀನ್ ಬಾಸ್ ಕೆಳಗಡೆ ಕೆಲಸ ಮಾಡ್ತಿರೋಳು ಅಂತ ನನಗೆ ಚೆನ್ನಾಗಿ ಗೊತ್ತು. ಇವಾಗಾದ್ರೂ ಮೀಟ್ ಮಾಡ್ಬೋದಾ ಬೇಡವಾ ಅಂತ ಕೇಳಿದಾಗ ಇಲ್ಲಿಗೆ ಸಖತ್ ಭಯ ಆಗ್ಬಿಡುತ್ತೆ, ಇವ್ನ್ಗೆಪ್ಪ ವಿಷಯ ಗೊತ್ತಾಯ್ತು ಅಂತ. ಸರಿ ಆಯ್ತು, ನನ್ನ ಆರ್ಟ್ ಗ್ಯಾಲರಿಗೆ ಬನ್ನಿ, ಅಲ್ಲೇ ಮಾತಾಡೋಣ ಅಂತ ಹೇಳಿ ಇವಾಗ ಅಲ್ಲಿ ಮೀಟಿಂಗ್ ನ ಮಾಡ್ತಾರೆ. ಅಲ್ಲಿ ನಮ್ ಹೀರೋ ಚಿಕ್ಕಪ್ಪ ಹೇಳ್ತಾರೆ, ಇಲ್ಲೋಡು, ನಾನ್ ಕೇಳೋದು ಒಂದೇ, ಹೀರೋ ಹತ್ರ ಬ್ಲೂ ಪ್ರಿಂಟ್ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು, ಅದನ್ನ ನಿನ್ನ ಹತ್ರ ಕೊಟ್ಟು ಬಾಸ್ ಹತ್ರ ಕೊಡಕ್ ಕೂಡ ಹೇಳಿದಾನೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಬಟ್ ಅವ್ನ ಆ ಕೆಲ್ಸನ ಮಾಡಬಾರ್ದು, ಅಂದ್ರೆ ನೀನ್ ಬಂದ ಬ್ಲೂ ಪ್ರಿಂಟ್ ನ ಬಾಸ್ ಕೈಗೆ ಹೋಗದಿರೋ ತರ ಮಾಡ್ಬೇಕು. ಆತರ ನೀನಾದ್ರೂ ಮಾಡ್ಬಿಟ್ರೆ ನಾನು ನಿನ್ಗೆ ತುಂಬಾನೇ ಅಮೌಂಟ್ ಕೊಡ್ತೀನಿ, ಅಷ್ಟೇ ಅಲ್ಲ ಈ ದೇಶ ಬಿಟ್ಟು ಹೋಗೋದು ಕೂಡ ನಾನು ಹೆಲ್ಪ್ ಮಾಡ್ತೀನಿ, ಆಮೇಲೆ ನೀನ್ ಫ್ರೀ ಆಗಿರ್ಬೋದು ಅಂತ ಹೇಳಿದಾಗ ಈ ಸ್ವಲ್ಪ ಯೋಚನೆ ಮಾಡ್ತಾಳೆ, ಇವ್ನ್ ಹೇಳೋ ತರ ಮಾಡ್ಬೋದಾ ಬೇಡ್ವಾ, ಇದ್ರೂ ನಾನು ಊರ್ ಬಿಟ್ಟು ಹೋಗ್ಬೇಕು ಅಂತ ಅನ್ಕೊಂಡಿದೀನಿ, ಹೀರೋ ಕೂಡ ಬರಲ್ಲ ಅಂತ ಹೇಳ್ಬಿಟ್ಟ. ಸರಿ ಆಫರ್ ಚೆನ್ನಾಗೇ ಇದೆ, ಕೊಡೋಷ್ಟು ದುಡ್ಡನ್ನ ತಗೊಂಡೋಗೋಣ ಅಂತ ಯೋಚನೆ ಮಾಡ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ. ಇನ್ನೊಂದ್ ಕಡೆ ಆ ಫ್ಯೂನರಲ್ ಜಾಗನಲ್ಲಿ ತೋರಿಸ್ತಾರೆ ನಮ್ ಹೀರೋನ್ ಅವ್ರ ತಮ್ಮನ ಬೆಂಕಿಗೆ ಆಗ್ತಾ ಇರ್ತಾರಲ್ಲ, ಆ ಟೈಮಲ್ಲಿ ನಮ್ ಹೀರೋನ್ಗಂತೂ ಪಾಪ ತುಂಬಾನೇ ಅಳು ಬಂದ್ಬಿಡತ್ತೆ, ತುಂಬಾನೇ ಫೀಲ್ ಮಾಡಿ ಅಳ್ತಾ ಇರ್ತಾಳೆ. ಆ ಲಾಯರ್ ಅವಳಿಗೆ ಸಮಾಧಾನ ಮಾಡ್ತಾ ಇರೋದು. ಇದನ್ನ ಆಂಡ್ರೂ ಕೂಡ ಸ್ವಲ್ಪ ದೂರ ನಿಂತ್ಕೊಂಡು ನೋಡಿ ಫೀಲ್ ಮಾಡ್ತಾ ಇರ್ತಾನೆ. ಎಷ್ಟಿದ್ರು ಲವ್ ಮಾಡಿರೋ ಹುಡುಗಿ ತಾನೆ, ಅವಳ ಹತ್ರ ಅಳ್ತಾ ಇದ್ರೆ ಅವ್ನಿಗೂ ಬೇಜಾರಾಗುತ್ತಲ್ಲ, ಅವನು ಅಂತ ಅಳ್ಬಿಡ್ತಾನೆ. ಅದಾದ್ಮೇಲೆ ನಮ್ ಹೀರೋನ್ ಮತ್ತೆ ಲಾಯರ್ ಒಂದ್ ಜಾಗದಲ್ಲಿ ಕುತ್ಕೊಂಡಿರ್ಬೇಕಾದ್ರೆ ಒಬ್ರು ಒಳಗಡೆ ಬರ್ತಾರೆ. ಒಳಗಡೆ ಬಂದು ನಮ್ ಹೀರೋನ್ ಕೇಳಿ ಒಂದು ಕವರ್ ನ ಕೊಡ್ತಾರೆ. ಏನಪ್ಪಾ ಅಂತ ತೆಗೆದು ನೋಡಿದ್ರೆ ನಮ್ ಹೀರೋ ಚಿಕ್ಕಪ್ಪ ಬಂದು ಈಗ ನಮ್ಮ ಹೀರೋನ್ ಅವರ ತಮ್ಮಂದು ಬಾಡಿನ ಆಟೋಪ್ಸಿ ಮಾಡಿರ್ತಾರಲ್ಲ, ಆ ಡಾಕ್ಟರ್ ಜೊತೆ ಮಾತಾಡ್ತಿರೋ ಫೋಟೋಸ್ ಅದು. ಅದನ್ನ ನೋಡಿದ ತಕ್ಷಣ ಹೀರೋನ್ಗೆ ಸಖತ್ ಕೋಪ ಬರುತ್ತೆ, ತುಂಬಾನೇ ಟೆನ್ಷನ್ ಆಗುತ್ತೆ. ಹಂಗಾದ್ರೆ ಇವರೇ ಇದನ್ನೆಲ್ಲ ಪ್ಲಾನ್ ಮಾಡಿರೋದಾ, ಈಗ ಆಟೋಪ್ಸಿ ರಿಪೋರ್ಟ್ ನ ಕೂಡ ಇವ್ರು ಏನಾದ್ರು ಚೇಂಜ್ ಮಾಡ್ಬಿಡ್ತಾರ ಅಂತ ಸಖತ್ ಕೋಪ ಪಡ್ತಾಳೆ. ಈಗ ಇನ್ನೊಂದ್ ಕಡೆ ಜಿಯೋನು ನಮ್ ಹೀರೋ ಚಿಕ್ಕಪ್ಪ ಹತ್ರ ಚಾಲೆಂಜ್ ಮಾಡಿರೋ ತರನೇ ಇವಾಗ ಅವ್ರ ಅಮ್ಮನ ಯೂಸ್ ಮಾಡಿ ಆ ಪೊಲಿಟಿಷಿಯನ್ ಹತ್ರ ಮಾತಾಡಕ್ಕೆ ಅಂತ ಹೋಗಿರ್ತಾರೆ. ಜಿಯೋನ್ ಅವ್ರ ಅಮ್ಮ ಹೇಳ್ತಾರೆ, ಇಲ್ಲೋಡೋಣ, ನಮ್ಗೆ ಅಂತ ಒಂದು ಪ್ರಾಬ್ಲಮ್ ಬಂದಾಗ ಸಂಬಂಧಿಕರೇ ಫಸ್ಟ್ ಬರೋದು, ನನ್ ಮಗನ್ಗೆ ನೀವು ಮೋಸ ಮಾಡ್ತೀರಾ. ಇಷ್ಟು ದಿನ ಹೀರೋ ಚಿಕ್ಕಪ್ಪ ನಮ್ಗೋಸ್ಕರ ಕೆಲಸ ಮಾಡ್ತಾ ಇದ್ದ, ನಾವ್ ಹೇಳ್ದಂಗ್ ಕೇಳ್ತಾ ಇದ್ದ, ಆದ್ರೆ ಇವಾಗ ಅವ್ನು ಹೇಳೋ ತರ ನಾವ್ ಕೇಳ್ಬೇಕಾ, ಅದೇಂಗೆ ಅವ್ನ ಆಂಡ್ರೂನ ಕರ್ಕೊಂಡ್ ಬಂದ್ ಕೂರ್ಸ್ಕೊಂಡು ನನ್ ಮಗನ್ ವಿರುದ್ಧ ಈ ತರ ಎಲ್ಲ ಮಾಡ್ತಾರೆ ಅಂತ ಟೆನ್ಷನ್ ಆಗಿ ಮಾತಾಡ್ತಾ ಇದ್ರೆ ಜಿಯೋನ್ ಹೇಳ್ತಾನೆ, ನನ್ನ ಮುಂದೆ ಇಟ್ಕೊಂಡೆ ನನ್ ಮೇಲೆ ಚಾಲೆಂಜ್ ಮಾಡಿದ್ರು ಮಾವ, ನೀವ್ ಹಿಂಗಿದ್ದಕ್ಕೆಲ್ಲ ಅವಕಾಶ ಮಾಡ್ಕೊಡ್ತೀರಾ, ನೀವಿದ್ದೀರಾ ಅನ್ನೋ ಧೈರ್ಯದಲ್ಲಿ ತಾನೆ ಅವ್ರ ಇದೆಲ್ಲ ಮಾಡ್ತಾ ಇರೋದು. ಅದ್ರಲ್ಲೂ ಬ್ಲೂ ಪ್ರಿಂಟ್ ಬಂದು ನಮ್ ಹೀರೋ ಚಿಕ್ಕಪ್ಪ ಹತ್ರನೇ ಇದೆ, ಅದನ್ನ ಇಟ್ಕೊಂಡು ಅವ್ರ ಆಂಡ್ರೂಗೆ ಸಪೋರ್ಟ್ ಮಾಡ್ಬೇಕು ಅಂತ ನೋಡ್ತಾ ಇರೋದು. ಹಂಗಾದ್ರೆ ನಾನೇನು ಆಟಕ್ಕುಂಟು ಲೆಕ್ಕ ಇಲ್ಲ ಅಂತಾನ, ಇಷ್ಟು ದಿನ ನಾನು ಅವ್ನಿಗೆ ಹೆಲ್ಪ್ ಮಾಡಿಲ್ವಾ, ಅದನ್ನ ಇಟ್ಕೊಂಡು ಅವನ ಮೇಲೆ ನಿಮ್ಮನ್ನ ಕೂಡ ಕೆಳಗಡೆ ಬೀಳಿಸ್ಬಿಡ್ತಾನೆ, ಅವ್ನ್ ತುಂಬಾನೇ ಮೋಸ ಮಾಡೋನ್ ಮಾವ, ಅವನೆಲ್ಲ ನೀವ್ ನಂಬೇಡಿ, ನೀವ್ ಫುಲ್ ಸಪೋರ್ಟ್ ನನಗ್ ಮಾಡ್ಬೇಕು ಮಾವ ಅಂತ ಹೇಳಿದಾಗ ಆ ಪೊಲಿಟಿಷಿಯನ್ ಗೆ ಕೂಡ ಅರ್ಥ ಆಗ್ತಾ ಇದೆ. ಅರ್ಥ ಆದ್ರೂ ಅರ್ಥ ಆಗಿಲ್ಲ ಅಂದ್ರೂ ಈಗ ಸ್ವಂತ ತಂಗಿ ಮಗ, ಇವ್ನ್ಗೆ ತಾನೆ ಫಸ್ಟ್ ಸಪೋರ್ಟ್ ಮಾಡೋದು. ಸರಿ ಆಯ್ತು, ನಾನು ಮಾತಾಡ್ತೀನಿ ಅವನ ಹತ್ರ, ನೀವ್ ಹೋಗಿ ಅಂತ ಇವ್ರನ್ನ ಅಲ್ಲಿಂದ ಕಳ್ಸಿಕೊಡ್ತಾರೆ. ಅದಾದ್ಮೇಲೆ ನಮ್ ಹೀರೋ ಚಿಕ್ಕಪ್ಪನ ಕರೆದು ಮಾತಾಡ್ತಾರೆ, ಇಲ್ಲೋಡು, ಆ ಬ್ಲೂ ಪ್ರಿಂಟ್ ನ ನಿನ್ನ ಹತ್ರ ತಾನೆ ಇಟ್ಕೊಂಡಿದ್ಯಾ, ಅದ್ರಲ್ಲೂ ಆ ಏನಕ್ಕೂ ಯೂಸ್ ಇಲ್ದರ ಆಂಡ್ರೂನ ಸೇರ್ಸ್ಕೊಂಡು ಏನಕ್ಕೆ ಕೆಲಸನ ಮಾಡ್ತಾ ಇದ್ಯಾ, ಅವನನ್ನ ನಂಬಕ್ಕಾಗಲ್ಲ, ಅವ್ನ್ ಯಾವಾಗಿದ್ರು ನಮ್ಗೆ ದ್ರೋಹ ಮಾಡೇ ಮಾಡ್ತಾನೆ, ನೀನ್ ಸೈಲೆಂಟ್ ಆಗಿ ಅವನನ್ನ ಬಿಚ್ಬಿಟ್ಬಿಟ್ಟು ಈ ಜಿಯೋನ್ ಜೊತೆ ಸೇರ್ಕೊಂಡ ಕೆಲಸನ ಮಾಡು, ಜಿಯೋನ್ ನಿನ್ಗೆ ಫುಲ್ ಸಪೋರ್ಟ್ ಮಾಡ್ತಾನೆ ಅಂದಾಗ ನಮ್ ಹೀರೋ ಚಿಕ್ಕಪ್ಪಗೆ ಟೆನ್ಷನ್ ಆಗ್ಬಿಡುತ್ತೆ. ಏನ್ ಹೇಳ್ತಾ ಇದೀರಾ ನೀವು, ನಾನು ಇದಕ್ಕೋಸ್ಕರ ನನ್ ಪ್ರಾಣನೇ ರಿಸ್ಕ್ ಮಾಡಿದೀನಿ, ಅದ್ ನನ್ ಕೈ ಬರ್ಬೇಕು ಅಂತ ನಾನು ಎಷ್ಟೆಲ್ಲಾ ಕಷ್ಟ ಪಟ್ಟಿದೀನಿ, ಇವಾಗ ನೋಡಿದ್ರೆ ಅವನ್ ಜೊತೆ ಸೇರ್ಕೊಂಡ್ ಮಾಡು ಅಂತ ಹೇಳ್ತಾ ಇದೀರಾ, ಇದೆಲ್ಲ ಸರಿ ಇಲ್ಲ ಮವ, ನಾನು ಇದೆಲ್ಲ ಮಾಡಲ್ಲ ಅಂತ ಹೇಳಿದಾಗ ಈ ಪೊಲಿಟಿಷಿಯನ್ ಗೆ ಟೆನ್ಷನ್ ಆಗ್ಬಿಡುತ್ತೆ. ಏನು ನಾನ್ ಹೇಳಿದ್ರೇನೆ ಆಗಲ್ಲ ಮಾಡಲ್ಲ ಅಂತ ಹೇಳ್ತಾ ಇದೀಯಾ, ಫಸ್ಟ್ ಏನು ಅಂತ ತಿಳ್ಕೊಂಡ್ ಮಾತಾಡು, ನೀನು ನನ್ ಕೆಳಗಡೆ ಇರೋನು, ನಾನ್ ಹೇಳ್ದಂಗ್ ನೀನ್ ಮಾಡ್ಬೇಕಾಗಿರೋದು ಅಂತ ಸ್ವಲ್ಪ ಜೋರಾಗೆ ಮಾತಾಡಿದ್ಮೇಲೆ ನಮ್ ಹೀರೋ ಚಿಕ್ಕಪ್ಪಗೆ ಕೂಡ ಏನ್ ಮಾಡೋದು ಅಂತ ಗೊತ್ತಿಲ್ಲ. ಅವ್ರ ಅಲ್ಲಿಂದ ಹೋದ್ಮೇಲೆ ಇವ್ರ ಆಂಡ್ರಿಗೆ ಕಾಲ್ ಮಾಡ್ಬಿಟ್ಟು ನನ್ಗೆ ಸಖತ್ ಟೆನ್ಷನ್ ಆಗ್ಬಿಟ್ಟಿದೆ, ನನ್ಗೆ BP ರೈಸ್ ಆಗ್ತಾ ಇದೆ, ನನ್ ಬಾರಿದಲ್ಲ ಆ ಜಾಗಕ್ಕೆ ಬಂದ್ಬಿಡು ಅಂತ ಕಾಲ್ ಮಾಡ್ತಾರೆ. ಅದಾದ್ಮೇಲೆ ನಮ್ ಹೀರೋ ಚಿಕ್ಕಪ್ಪ ಕೂಡ ಮನೆ ಬಿಟ್ಟು ಹೋಗ್ಬೇಕಾದ್ರೆ ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಹಿಂದ್ಗಡೆನೆ ಹೀರೋಯಿನ್ ಮತ್ತೆ ಲಾಯರ್ ಇಬ್ರು ಇವ್ರ ಕಾರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಎಲ್ಗ್ ಹೋಗ್ತಾನೆ ಎಲ್ಲಿ ಬರ್ತಾನೆ ಅಂತ ವಾಚ್ ಮಾಡ್ತಾ ಇರೋದು. ಆತರ ಬಾರಲ್ಲಿ ಕೂತಿರ್ಬೇಕಾದ್ರೆ ಆ ಜಾಗಕ್ಕೆ ನಮ್ ಹೀರೋಯಿನ್ ಹೋಗ್ತಾಳೆ. ನಮ್ ಹೀರೋನ ನೋಡಿದ ತಕ್ಷಣ, ಏನಮ್ಮ ಮತ್ತೆ ನೀನೇ ಬಂದಿದ್ಯಾ, ಏನೋ ನಿನ್ ತಮ್ಮ ಸಾವಿಗೆ ಕಾರಣ ಏನು ಅಂತ ಕೇಳ್ಕೊಂಡ್ ಬಂದಿದ್ಯಾ, ಅದೆಲ್ಲ ಉಪಯೋಗಕ್ಕೆ ಬರಲ್ಲ, ನನ್ಗೆ ಇವಾಗೆ BP ರೈಸ್ ಆಗ್ಬಿಟ್ಟಿದೆ, ಯಾಕೆ ಸುಮ್ನೆ ಬಂದು ಟೆನ್ಷನ್ ಮಾಡ್ತಿ ಅಂದಾಗ ಹೀರೋಯಿನ್ ಅವ್ರು ಕಳಿರೋ ಫೋಟೋನ ಎತ್ತಿ ಬಿಸಿರ್ತಾಳೆ. ಆಯಪ್ಪ ಕೂಡ ಅದನ್ನ ನೋಡ್ಬಿಟ್ಟು ಶಾಕ್ ಆಗ್ಬಿಡ್ತಾನೆ. ನೀವೇನೆಲ್ಲ ಮಾಡ್ತಾ ಇದ್ದೀರಾ ಅಂತ ನನ್ಗೆ ಚೆನ್ನಾಗೆ ಗೊತ್ತು, ನನ್ ತಮ್ಮ ಬಾಡಿ ಅಟಾಪ್ಸಿ ಮಾಡಿರೋ ಡಾಕ್ಟರ್ ಹತ್ರ ನಿಮ್ಗೇನ್ ಕೆಲ್ಸ, ನೀವೇನು ತಪ್ಪೇ ಮಾಡದೆ ಅವ್ನ ಜೊತೆ ನೀವು ಮಾತಾಡ್ತಾ ಇದ್ರ, ನೀವ್ ಮಾಡಿರೋ ತಪ್ಪನ ಪ್ರತಿಯೊಂದನ್ನ ಕೂಡ ನಾನು ಬೆಳಕಕ್ಕೆ ತಂದೆ ತರ್ತೀನಿ, ನೀವ್ ಮಾಡಿರೋ ತಪ್ಪಿಗೆ ನೀವು ಬೆಲೆ ಕಟ್ಲೇಬೇಕು, ನಿಮ್ಮನ್ನ ಒಂದ್ ಕೈ ನೋಡ್ಕೊಂತೀನಿ ಅಂತ ಕೋಪವಾಗಿ ಮಾತಾಡ್ಬಿಟ್ಟು ಅಲ್ಲಿಂದ ತಿರುಗಿದ್ರೆ ಆಂಡ್ರೂ ಕೂಡ ಜಾಕೆ ಬಂದಿರ್ತಾನೆ. ಆಂಡ್ರೂ ನೋಡಿ ಕೂಡ ತುಂಬಾನೇ ಕೋಪ ಮಾಡ್ಕೊಂತಾಳೆ, ನೀನ್ ಇಷ್ಟು ನನ್ಗೆ ಮೋಸ ಮಾಡ್ತಿ ಅಂತ ನಾನು ಸ್ವಲ್ಪನೂ ಅನ್ಕೊಂಡಿರ್ಲಿಲ್ಲ, ನೀನ್ ತುಂಬಾ ಒಳ್ಳೆ ಒಂಥರ ಬಂದ ನನ್ನ ಹತ್ರ ಮಾತಾಡೋ ಕೆಲಸ ಇಟ್ಕೋಬೇಡ, ನಿಮ್ದೆಲ್ಲ ಒಂದು ಜನ್ಮಾನ ಅಂತ ಬೈದ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಇದರಿಂದ ಆಂಡ್ರೂ ಕೂಡ ತುಂಬಾನೇ ಕೋಪ ಬರುತ್ತೆ. ಹಂಗೆ ಟೆನ್ಷನ್ ಆಗಿ ಬಂದು ನಮ್ ಹೀರೋ ಚಿಕ್ಕಪ್ಪ ಪಕ್ಕದಲ್ಲಿ ಕುತ್ಕೊಂಡ ಫೋಟೋಸ್ ಎಲ್ಲ ನೋಡ್ತಾನೆ. ಇವನು ಟೆನ್ಷನ್ ಆಗ್ಬಿಟ್ಟು ಹೇಳ್ತಾನೆ, ನೀವು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ರಿ ಅಂತ. ಇದರಿಂದ ನಮ್ ಹೀರೋ ಚಿಕ್ಕಪ್ಪಗೆ ಟೆನ್ಷನ್ ಆಗ್ಬಿಡುತ್ತೆ. ಏಯ್ ಏನೋ ಮಾತಾಡ್ತಾ ಇದ್ಯಾ, ಹೀರೋಯಿನ್ಗೋಸ್ಕರ ಇವಾಗ ನನ್ ಮೇಲೆ ನೀನ್ ಸೇಡ್ ತೀರ್ಸ್ಕೊಳ್ತಿ ಅಂದಾಗ ಇವ್ನಿಗಿನ್ನೂ ಟೆನ್ಷನ್ ಆಗ್ಬಿಡುತ್ತೆ. ಯಾಕೆ ನಾನು ಯಾಕೆ ಸೇಡ್ ತೀರ್ಸ್ಕೋಬಾರ್ದು, ಸೇಡ್ ತೀರ್ಸ್ಕೊಳ್ಳಲ್ಲ ಅಂತ ನೀವೇನಾದ್ರು ಅನ್ಕೊಂಡ್ರ, ನಾನ್ ಲವ್ ಮಾಡ್ತಿರೋ ಹುಡುಗಿ ಅದು ಅಂತ ಹೇಳ್ಬಿಟ್ಟು ಅಲ್ಲಿಂದ ಎದ್ದೊಟ್ಟು ಹೋಗ್ತಾನೆ. ಹೀರೋಯಿನ್ ಸಮಾಧಾನ ಮಾಡಕ್ಕೆ ಅಂತ ಹೋಗೋದು. ಇದ್ರ ನೋಡ್ಬಿಟ್ಟು ಅಸಿಸ್ಟೆಂಟ್ ಹೇಳ್ತಾನೆ, ಸರ್ ಇವನು ಯಾಕೋ ಸ್ವಲ್ಪ ಡೇಂಜರಸ್ ಆಗಿ ತಿರುಗ್ತಾ ಇರೋಂಗಿಲ್ಲ ಅಂದಾಗ ನಮ್ ಹೀರೋ ಚಿಕ್ಕಪ್ಪ ಕೂಡ ಹೇಳ್ತಾರೆ, ನನಗೂ ಹಂಗೆ ಅನಿಸ್ತಾ ಇದೆ, ಇವನು ದಾರಿ ತಪ್ಪಿ ಹೋಗ್ತಾ ಇದ್ದಾನೆ, ಆತರ ತಪ್ಪಾದ ದಾರಿಯಲ್ಲಿ ಹೋಗೋರೆಲ್ಲ ನಮ್ಗೆ ಬೇಡ ಅಲ್ವಾ, ಇವ್ನ್ಗೊಂದ್ ಗತಿ ಕಾಣಿಸ್ಬೇಕು ಅಂತ ಆಂಡ್ರೂ ಮೇಲೆ ಈಗ ಸಖತ್ ಕೋಪ ಪಟ್ಕೊಳ್ತಾರೆ. ಆಂಡ್ರೂ ಕೂಡ ಹೊರಗಡೆ ಹೀರೋಯಿನ್ ಹಿಂದ್ಗಡೆನೆ
ಹೋಗ್ಬಿಟ್ಟು ಅವಳಿಗೆ ಸಮಾಧಾನ ಮಾಡ್ತಾನೆ. ಇವ್ರಿ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಇವ್ರಿ, ನಿಜವಾಗ್ಲೂ ನಮ್ ಚಿಕ್ಕಪ್ಪ ಸಾರಿ ಹೀರೋರ್ ಚಿಕ್ಕಪ್ಪ ಬಂದು ಈ ತರ ಕೆಲಸ ಮಾಡ್ತಾರೆ ಅಂತ ನನಗೆ ಗೊತ್ತೇ ಇಲ್ಲ, ಅವ್ರ ಹತ್ರ ಮಾಡಿದಾರೆ ಅಂತ ನನ್ಗೆ ಇವಾಗ್ಲೇ ಗೊತ್ತಾಗಿದ್ದು, ಅದಕ್ಕೂ ನನ್ಗೂ ಏನು ಸಂಬಂಧ ಇಲ್ಲ, ನಾನೇನು ಮಾಡಿಲ್ಲ, ಯಾಕೆ ನಾನು ನಂಬ್ತಾ ಇಲ್ಲ, ಇನ್ನು ಬೇಕಾಗಿದ್ರೆ ನಿನಗ್ ನಾನ್ ಹೆಲ್ಪ್ ಮಾಡ್ತೀನಿ, ನನ್ನ ನೀನ್ ಯೂಸ್ ಮಾಡ್ಕೋ, ನೀನ್ ಏನ್ ಹೇಳಿದ್ರೆ ಕೂಡ ನಾನ್ ಮಾಡ್ತೀನಿ ಇವ್ರಿ, ದಯವಿಟ್ಟು ನನ್ ಮೇಲೆ ಕೋಪ ಮಾಡ್ಕೋಬೇಡ ಅಂತ ಇವ್ನು ತುಂಬಾನೇ ಫೀಲ್ ಮಾಡಿ ಹತ್ಕೊಂಡ್ ಮಾತಾಡಿದ್ರೆ ಕೂಡ ಹೀರೋಯಿನ್ ಮನ್ಸು ಕರ್ಗೋತಾರ ಇಲ್ಲ, ಅವಳು ಬೇಜಾರ್ ಮಾಡ್ಕೊಂಡು ಹತ್ಕೊಂಡ್ ಅಲ್ಲಿಂದ ಹೊರಟೋಗ್ತಾಳೆ. ಇನ್ನೊಂದ್ ಕಡೆ ಲೀ ಬಂದು ನಮ್ ಹೀರೋ ಹತ್ರ ಮಾತಾಡ್ಬೇಕು ಅಂತ ಹೇಳಿ ಯಾವ್ದೋ ಒಂದು ಜಾಗಕ್ಕೆ ಕರೆದಿರ್ತಾಳೆ. ಹೀರೋ ಕೂಡ ಬರ್ತಾನೆ. ಇಲ್ಲಿ ನೋಡು, ನೀನ್ ಹೇಳಿರೋ ತರನೇ ನಾನು ನಮ್ ಬಾಸ್ ಹತ್ರ ಎಲ್ಲ ಹೇಳಿದೀನಿ, ಅವ್ರು ನಿನ್ನ ಮೀಟ್ ಮಾಡಕ್ಕೆ ಒಪ್ಕೊಂಡಿದ್ದಾರೆ, ನೀನ್ ಬಂದು ಅವ್ರನ್ನ ಮೀಟ್ ಮಾಡು ಅಂತ ಹೇಳಿದಾಗ ಹೀರೋ ಕೂಡ ಓ ಹೌದಾ ಬಾಸ್ ಒಪ್ಕೊಂಡಿದ್ದಾರಾ, ಹಂಗಾದ್ರೆ ನಾನು ಹೇಳಿರೋ ಡಿಮ್ಯಾಂಡ್ಗೆಲ್ಲ ಅವ್ರು ಒಪ್ಕೊಂಡಿದಾರ ಅಂತ ಕೇಳಿದಾಗ ಲೀ ಹೇಳ್ತಾಳೆ ಇಲ್ಲ ಇಲ್ಲ ನಾನು ಅದ್ರ ಬಗ್ಗೆ ಎಲ್ಲ ಏನು ಮಾತಾಡಿಲ್ಲ, ನೀನು ಡೈರೆಕ್ಟ್ ಆಗಿ ಮೀಟ್ ಮಾಡ್ತೀಯಲ್ವಾ, ನೀನೆಲ್ಲ ಮಾತಾಡ್ಕೊಂಡ್ಬಿಡು, ಅಷ್ಟೇ ಅಲ್ಲ ನಾನು ಲಾಸ್ಟ್ ಅಂಡ್ ಫೈನಲ್ ಆಗಿ ನಾನು ಕೇಳ್ತಾ ಇದ್ದೀನಿ, ಆ ಬ್ಲೂ ಪ್ರಿಂಟ್ ನ ಯೂಸ್ ಮಾಡ್ಕೊಂಡು ನಾವೆಲ್ಲಾದ್ರೂ ಹೊರಟೋಗೋಣ ಅಂತಂದಾಗ ಹೀರೋ ಹೇಳ್ತಾನೆ ನಾನು ಆಲ್ರೆಡಿ ಇದಕ್ಕೆ ನಿನ್ಗೆ ಆನ್ಸರ್ ಮಾಡಿದೀನಿ ಅನ್ಕೊಂತೀನಿ ಅಂದಾಗ ಲೀ ಕೂಡ ಸರಿ ಆಯ್ತು, ಅದಕ್ ಮೇಲೆ ನಿನ್ ಇಷ್ಟ, ಇನ್ 1 hour ಅಲ್ಲಿ ನಾನು ಮೀಟಿಂಗ್ ನ ಅರೇಂಜ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಸ್ಟ್ರೇಟ್ ಆಗಿ ಬಾಸ್ ನ ನೋಡಕ್ಕೆ ಅಂತ ಹೋಗ್ತಾಳೆ. ಬಾಸ್ ನೀವ್ ಹೇಳ್ದಂಗೆ ನಾನು ಕಂಗ್ನ ಕಂಡಿಡಿದ್ ಬಿಟ್ಟೆ, ಇನ್ ಸ್ವಲ್ಪ ಹೊತ್ತಲ್ಲಿ ಅವ್ನು ನಿಮ್ನ ಮೀಟ್ ಮಾಡಕ್ಕೆ ಬರ್ತಾನೆ, ಆದ್ರೆ ಅದಕ್ಕೂ ಮುಂಚೆ ಮಾತಾಡ್ಬೇಕು ಅಂತ ಹೇಳ್ದ ಅಂತ ಕಾಲ್ ಮಾಡ್ಕೊಟ್ಟಾಗ ನಮ್ ಹೀರೋ ಹೇಳ್ತಾನೆ ಇಲ್ಲಿ ನೋಡಿ ನೀವ್ ಹೇಳಿರೋ ತರನೇ ಬ್ಲೂ ಪ್ರಿಂಟ್ ಇವಾಗ ನನ್ನ ಹತ್ರನೇ ಇದೆ, ನಾನ್ ನಿಮ್ಮನ್ನ ಮೀಟ್ ಮಾಡ್ಬೇಕು, ಅದು ಸಪರೇಟ್ ಆಗಿ ಮೀಟ್ ಮಾಡ್ಬೇಕು, ಸೊ ನಾನೊಂದು ಜಾಗನ ಹೇಳ್ತೀನಿ ನೀವ್ ಅಲ್ಲಿಗೆ ಬಂದ್ಬಿಡಿ ಅಂತ ಹೇಳಿದಾಗ ಈ ಬಾಸ್ ಹಂಗೆ ನಗದ್ಬಿಟ್ಟು ಹೇಳ್ತಾರೆ ಫಸ್ಟ್ ಆಫ್ ಆಲ್ ಯಾರ ಹತ್ರ ಮಾತಾಡ್ತಾ ಇದೀಯ ಅಂತ ನಿನಗೆ ಗೊತ್ತಾ ಅಂದಾಗ ಯಾರು ಏನು ಅಂತ ನನಗೆ ಚೆನ್ನಾಗೇ ಗೊತ್ತು ಬಾಸ್, ಆದ್ರೆ ನಿಮ್ಗೆ ಉಪಯೋಗಕ್ಕೆ ಬರೋ ಬೇಕಾಗಿರೋ ಒಂದು ಮುಖ್ಯವಾದ ವಿಷಯ ನನ್ನ ಹತ್ರ ಇದೆ, ಅದು ಬೇಕಂದ್ರೆ ನಾನ್ ಹೇಳೋ ಜಾಗಕ್ಕೆ ನೀವು ಬರ್ಬೇಕು, ನಿಮ್ ಜೊತೆ ಬೇಕಾದ್ರೆ ಒಬ್ಬರನ್ನ ಕರ್ಕೊಂಬನ್ನಿ ಸಾಕು, ಇನ್ ಯಾರು ಬೇಡ, ಇಂತ ಜಾಗದಲ್ಲಿ ಮೀಟ್ ಮಾಡೋಣ ಅಂತ ಒಂದ್ ಜಾಗನ ಹೇಳ್ಬಿಡ್ತಾನೆ. ಅದಾದ್ಮೇಲೆ ಇನ್ನೊಂದ್ ಕಡೆ ಅಸಿಸ್ಟೆಂಟ್ ನ ತೋರಿಸ್ತಾನೆ, ಅವನು ಗನ್ ಎಲ್ಲ ರೆಡಿ ಮಾಡ್ಕೊಂತ ಇರ್ತಾನೆ, ಮೋಸ್ಟ್ಲಿ ಮೀಟಿಂಗ್ ನಡೆಯೋ ಜಾಗದಲ್ಲಿ ಯಾರನ್ನೋ ಸಾಯಿಸಕ್ಕೆ ಪ್ಲಾನ್ ಮಾಡ್ತಿದ್ದಾನೇನೋ, ಸೊ ಗನ್ ಎಲ್ಲ ರೆಡಿ ಮಾಡ್ಕೊಂತಾನೆ. ಈಗ ಆ ಜಾಗಕ್ಕೆ ಲೀ ಬಂದ್ಬಿಟ್ಟು ಹೇಳ್ತಾಳೆ ನೀನು ಸಾಯಿಸ್ಬೇಕಾಗಿರೋದು ಕಂಗನಲ್ಲ ಆ ಬಾಸ್ ನ ಅಂತ. ಇದನ್ನ ಕೇಳಿಸ್ಕೊಂಡು ಅಸಿಸ್ಟೆಂಟ್ ಗೆ ಸಖತ್ ಶಾಕ್ ಆಗ್ಬಿಡುತ್ತೆ, ಏನ್ ಹೇಳ್ತಾ ಇದೀಯ ನೀನು, ಇವಾಗ ಇತರ ಏನಾದ್ರು ಕೆಲಸ ಮಾಡಿದ್ರೆ ಆ ಹೀರೋ ಚಿಕ್ಕಪ್ಪ ಹತ್ರ ನೀನ್ ಸಿಕ್ಕಾಕೊಳ್ಳಲ್ವಾ ಅಂದಾಗ ಇವಳು ಹೇಳ್ತಾಳೆ ನಾನೇನಕ್ ಸಿಕ್ಕಾಕೊಳ್ತೀನಿ, ಅವ್ರು ಹೇಳಿದ್ದೇನು ಆ ಬ್ಲೂ ಪ್ರಿಂಟ್ ಬಾಸ್ ಕೈಗೆ ಸೇರ್ಬಾರ್ದು ಅಂತ, ಅಪ್ಪ ಬದುಕಿದ್ರೆ ಎಷ್ಟು ಸತ್ರೆ ಎಷ್ಟು ಅಂತ ಅಪ್ಪ ಏನ್ ಕೇಳಿಲ್ವಲ್ಲ, ಸೊ ನಾವ್ ಬಾಸ್ ನ ಸಾಯಿಸಿದ್ರೆ ನಾವ್ ಆರಾಮಾಗಿ ಇಲ್ಲಿಂದ ಹೋಗ್ಬೋದು, ಕಂಪ್ಲೀಟ್ ಆಗಿ ಇವರಿಂದ ನಮ್ಗೆ ಬಿಡುಗಡೆ ಆಗುತ್ತೆ, ನಾವ್ ಬೇರೆ ದೇಶಕ್ಕೆ ಹೋಗಿ ಆರಾಮಾಗಿರ್ಬೋದು ಅಂತ ಹೇಳ್ತಾಳೆ. ಅಸಿಸ್ಟೆಂಟ್ ಗೆ ಭಯ ಆದ್ರೆ ಕೂಡ ಲೀ ಹೆಂಗೋ ಮ್ಯಾನೇಜ್ ಮಾಡಿ ಅವ್ನಿಗೆ ಒಪ್ಪಿಸ್ಬಿಡ್ತಾಳೆ. ಈಗ ಆ ಬಾಸ್ ಕೂಡ ಮೀಟಿಂಗ್ ನಡೆಯೋ ಜಾಗಕ್ಕೆ ಹೋಗ್ತಾರೆ, ಒಬ್ಬೊಬ್ಬರನ್ನ ಅವ್ರ ಜೊತೆಗೆ ಕರ್ಕೊಂಡು ಹೋಗ್ತಾ ಇರೋದು. ಇದನ್ನ ಲೀ ಕೂಡ ಕಾಲ್ ಮಾಡಿ ಅಂದ್ರೆ ನಮ್ ಹೀರೋಗೆ ಕಾಲ್ ಮಾಡ್ಬಿಟ್ಟು ಈ ತರ ಬಾಸ್ ಇಲ್ಲಿಂದ ಬಿಟ್ಟಾಯ್ತು, ಒಬ್ಬರ ಜೊತೆನ ಅವ್ರು ಬರ್ತಾ ಇರೋದು ಅಂತ ಹೇಳ್ತಾರೆ. ಈಗ ಮೀಟ್ ಮಾಡೋದಕ್ಕೆ ಯಾವ್ದೋ ದೂರದಲ್ಲಿ ಒಂದು ಪ್ಲೇಸ್ ನ ಸೆಲೆಕ್ಟ್ ಮಾಡಿರ್ತಾರೇನೋ ಆ ಜಾಗಕ್ಕೆ ಬಂದಿರ್ತಾರೆ. ಅವ್ರ ಹತ್ರ ಕಡೆ ನಿಂತ್ಕೊಂಡು ಮಾತಾಡ್ತಾ ಇರೋದನ್ನ ಇಲ್ಲಿಂದ ಲೀ ಮತ್ತೆ ಅವ್ರ ಅಸಿಸ್ಟೆಂಟ್ ಇಬ್ರು ಗನ್ನ ಪಾಯಿಂಟ್ ಔಟ್ ಮಾಡ್ಕೊಂಡು ನೋಡ್ತಾ ಇರ್ತಾರೆ. ಅಲ್ಲಿ ನಮ್ ಹೀರೋ ಕೂಡ ಕಾರಿಂದ ಇಳಿದು ಹೋಗ್ಬಿಟ್ಟು ಮಾತಾಡ್ತಾನೆ, ಪರವಾಗಿಲ್ವೇ ಹೇಳಿತರ ಮಾತನ್ನ ಕಾಪಾಡ್ಕೊಂಡ್ಬಿಟ್ಟಿದ್ದೀರಾ, ಒಬ್ಬರ ಜೊತೆನೆ ಬಂದಿದ್ದೀರಾ ಅಂದಾಗ ಆ ಬಾಸ್ ಹೇಳ್ತಾರೆ ನಾನು ಯಾವಾಗೂ ಕೊಟ್ಟಿರೋ ಮಾತನ್ನ ತಪ್ಪೋದಿಲ್ಲ, ನೀನು ತಪ್ಪಲ್ಲ ಅಂತ ಅನ್ಕೊಂಡಿದೀನಿ ಅಂದಾಗ ನಮ್ ಹೀರೋ ಕೂಡ ಬ್ಲೂ ಪ್ರಿಂಟ್ ನ ತೋರಿಸ್ತಾನೆ, ಅಂದ್ರೆ ಅದು ಫೋನ್ ಇಂದ ತೆಗ್ದಿರೋ ಪ್ರಿಂಟ್ ತಾನೆ, ಅದನ್ನ ನೋಡಿದ್ರೇನೆ ಗೊತ್ತಾಗುತ್ತೆ. ನಮ್ ಹೀರೋ ಹೇಳ್ತಾನೆ ಇಲ್ಲಿ ನೋಡಿ ನನ್ನ ಹತ್ರ ಸದ್ಯಕ್ಕಿರೋದು ಇದೇ ಬ್ಲೂ ಪ್ರಿಂಟ್, ಇದು ಡೂಪ್ಲಿಕೇಟ್, ಬಟ್ ಒರಿಜಿನಲ್ ಬಂದು ನಮ್ ಚಿಕ್ಕಪ್ಪ ಹತ್ರನೇ ಇದೆ ಅಂತ ಹೇಳಿದಾಗ ಈ ಬಾಸ್ ಕೇಳ್ತಾರೆ ಓ ಹಂಗಾದ್ರೆ ಇಷ್ಟು ದಿನ ನೀನ್ ಹೇಳಿದ್ದೆಲ್ಲ ನಿಜಾನೇನಾ ಅಂದಾಗ ಹೀರೋ ಕೂಡ ಹೌದು ನಾನು ಹೇಳಿದ್ ನಿಜಾನೇ, ಅಷ್ಟೇ ಅಲ್ಲ ಈ ಬ್ಲೂ ಪ್ರಿಂಟ್ ಗೋಸ್ಕರ ಸೈಂಟಿಸ್ಟ್ ನ ಸಾಯಿಸಿದ್ ಬೇರೆ ಯಾರು ಅಲ್ಲ ನಮ್ ಚಿಕ್ಕಪ್ಪನೇ, ಅವರೇ ಸಾಯಿಸ್ಬಿಟ್ಟು ಆ ಅಪವಾದನೆಲ್ಲ ನನ್ ಮೇಲೆ ಹಾಕಿ ನನ್ನ ಜೈಲ್ಗೆಲ್ಲ ಕಳ್ಸಿದ್ರು ಅಂತ ಹೇಳಿದಾಗ ಓ ಈ ತರ ವಿಷಯ ಎಲ್ಲ ಬೇರೆ ನಡೆದಿದ್ಯಾ, ಇವಾಗ ನೀನ್ ಈ ಬ್ಲೂ ಪ್ರಿಂಟ್ ನ ನನ್ ಕೈಗೆ ತಂದ್ಕೊಟ್ಬಿಟ್ಟೆ ಅಂತ ಹೇಳಿ ನೀನ್ ಹೇಳೋದನ್ನೆಲ್ಲ ನಾನ್ ನಂಬೇಕಾ ಅಂತ ಕೇಳಿದಾಗ ನಮ್ ಹೀರೋ ಹೇಳ್ತಾನೆ ನೀವು ಸಾಮಾನ್ಯವಾಗಿ ಏನು ನಂಬಲ್ಲ ಅಂತ ನನ್ಗೆ ಚೆನ್ನಾಗೇ ಗೊತ್ತು, ಇದು ನಿಮ್ಗೆ ಅದನ್ನ ಪ್ರೂವ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಮ್ ಹೀರೋ ಚಿಕ್ಕಪ್ಪಗೆ ಅವನೇ ಕಾಲ್ ಮಾಡ್ಬಿಟ್ಟು ಏನ್ ಚಿಕ್ಕಪ್ಪ ಚೆನ್ನಾಗಿದ್ಯಾ, ಎಲ್ಲಾ ಅಪವಾದನೆ ನನ್ ಮೇಲೆ ಹಾಕ್ಬಿಟ್ಟು ನೀವ್ ಆರಾಮಾಗಿ ಇದ್ಬಿಡ್ಬೇಕು ಅಂತ ನೋಡ್ತಾ ಇದ್ದೀರಾ, ಈ ವಿಷಯ ಎಲ್ಲ ಬಾಸ್ಗೆ ಗೊತ್ತಾಗೋಯ್ತು, ಈಗ ಬಾಸ್ ಮತ್ತೆ ಅವ್ರ ಕಡೆಯವರೆಲ್ಲ ಬಂದು ನಿಮ್ ಕತೆನ ಮುಗಿಸ್ತಾರೆ ಅಂದಾಗ ನಮ್ ಹೀರೋ ಚಿಕ್ಕಪ್ಪ ಹೇಳ್ತಾರೆ ಏ ಸಾಕ್ ಸುಮ್ನೆ ಓವರ್ ಆಗಿ ಬುರುಡ ಬಿಡ್ಬೇಡ, ಆ ರಾವನ್ ಅವ್ರ ಬಾಸ್ ಕನ್ನಡಿ ಹಾಕೊಂಡಿರ್ತಾನಲ್ಲ ಅವ್ನ್ ಬಂದ್ ನನ್ನ ಹತ್ರ ಎಲ್ಲ ಹೇಳಿದ್ದಾಯ್ತು, ಬಾಸ್ಗೆ ನನ್ ಮೇಲೂ ಏನು ಡೌಟ್ ಇಲ್ಲ, ನೀನ್ ಸುಮ್ನೆ ಇಲ್ದಿರೋದೆಲ್ಲ ಹೇಳ್ಬೇಡ ಅಂತ ಹೇಳ್ತಾರೆ. ಅಷ್ಟೆಲ್ಲ ನಮ್ ಹೀರೋ ಹೇಳ್ತಾನೆ ಆ ಸೈಂಟಿಸ್ಟ್ ನ ಸಾಯಿಸ್ಬಿಟ್ಟು ನನ್ ಮೇಲೆ ಹೆಂಗೋ ನೀನು ಅಪವಾದನೆ ಎತ್ತಾಕ್ಬಿಟ್ಟೆ, ಆತರ ಇನ್ ಯಾರ ಮೇಲೂ ನೀನ್ ಮಾಡಕ್ಕಾಗಲ್ಲ, ನೀನ್ ಸಿಕ್ಕಾಕೊಳ್ಳೋದ್ ಗ್ಯಾರಂಟಿ ಅಂದಾಗ ಅವ್ನ ಸಾಯಿಸಿದ್ ನಾನೇ ಕಣೋ, ಅದು ನಾನೇ ನನ್ ಭಯ ಹೇಳಿದ್ರೆ ಕೂಡ ಯಾರು ನಂಬಲ್ಲ, ಯಾಕಂದ್ರೆ ನೀನ್ ಅಷ್ಟು ಚೆನ್ನಾಗಿ ನಾನು ಅದ್ರಲ್ಲಿ ಫ್ರೇಮ್ ಮಾಡಿದೀನಿ, ಇದರಿಂದಲ್ಲ ನಾನು ಹೆಂಗ್ ತಪ್ಪಿಸ್ಕೋಬೇಕು ಅಂತ ನನ್ ಚೆನ್ನಾಗಿ ಗೊತ್ತು, ನೀನ್ ಫೋನ್ ಇಡೋ ಅಂತ ನಮ್ ಹೀರೋ ಚಿಕ್ಕಪ್ಪ ಡೈರೆಕ್ಟ್ ಆಗಿ ಮಾತಾಡಿರೋದನ್ನ ಇವಾಗ ಬಾಸ್ ಕೇಳಿಸ್ಕೊಂಡ್ಮೇಲೆ ಬಾಸ್ ಹೇಳ್ತಾರೆ ಹಂಗಾದ್ರೆ ಇವಾಗವರೆಗೂ ನೀನ್ ಹೇಳಿದ್ದೆಲ್ಲ ನಿಜಾನಾ, ಇವಾಗ ನನಗೆ ನಿನ್ ಮೇಲೆ ನಂಬಿಕೆ ಬಂತು, ಹಂಗಾದ್ರೆ ನಿನ್ ಡಿಮಾಂಡ್ ಏನು, ನಿನ್ ಮೇಲೆ ಇರೋ ಕೊಲೆ ಕೇಸ್ ನ ಕ್ಲಿಯರ್ ಮಾಡ್ಬೇಕು, ಪ್ಲಸ್ ಈ ಬ್ಲೂ ಪ್ರಿಂಟ್ ಇಂದ ಬರೋ ಪ್ರಾಫಿಟ್ ಅಲ್ಲಿ ನಿನ್ಗೆ ನಾನು ಒಂದು ಶೇರ್ ನ ಕೊಡ್ಬೇಕು ಅಷ್ಟೇ ತಾನೆ ಅಂದಾಗ ಹೀರೋ ಕೂಡ ಅಷ್ಟೇ ಬಾಸ್ ನಾನ್ ಕೇಳೋದಷ್ಟೇ ಅಂದಾಗ ಬಾಸ್ ಹೇಳ್ತಾರೆ ಇಷ್ಟು ಮಾತ್ರ ಅಲ್ಲ ನೀನ್ ನನ್ಗೆ ಇನ್ನೊಂದ್ ಕೆಲಸ ಕೂಡ ಮಾಡ್ಬೇಕು ಅಂತ ಹೀರೋನ ಕೇಳಿದಾಗ ಏನ್ ಹೇಳಿ ಅಂತ ಹೇಳ್ತಾರೆ ನನ್ನ ಆರ್ಗನೈಸೇಷನ್ ಗೆ ನೀನ್ ಬಂದು ಜಾಯ್ನ್ ಆಗ್ಬೇಕು, ಅಂದ್ರೆ ನನ್ ಜೊತೆ ನೀನ್ ಕೆಲಸ ಮಾಡ್ಬೇಕಂದಾಗ ಓ ಹಂಗಾದ್ರೆ ಏನು ನಾನ್ ನಿಮ್ ಕೆಳಗಡೆ ಬಂದು ಒಂದು ಆಳಾಗಿ ಕೆಲಸ ಮಾಡ್ಬೇಕಂದಾಗ ಆ ಬಾಸ್ ಹೇಳ್ತಾರೆ ಆಳಾಗಿ ಕೆಲಸ ಮಾಡು ಅಂತ ನಾನ್ ಅಂದಿಲ್ವೇ, ನನ್ ರೈಟ್ ಹ್ಯಾಂಡ್ ಆಗಿ ನನ್ ಪಕ್ಕದಲ್ಲಿ ಇರು ಅಂತ ನಾನು ಹೇಳ್ತಾ ಇದೀನಿ, ಆತರ ಒಂದು ಪೊಸಿಷನ್ ನಾನು ನಿನ್ ಕೊಡ್ತಾ ಇದೀನಿ ಅಂದಾಗ ನಮ್ ಹೀರೋಗೆ ಸಖತ್ ಶಾಕ್ ಆಗ್ಬಿಡುತ್ತೆ, ನನ್ನ ಹತ್ರ ಅಂತದ್ ಏನ್ ನಂಬಿ ಅವ್ರ ಹತ್ರ ಕೆಲಸ ಕೊಡ್ತಾ ಇದಾರೆ ಅಂತ ನನ್ಗೆ ಗೊತ್ತಿಲ್ವೇ ಅಂತ ಯೋಚನೆ ಮಾಡ್ತಾನೆ. ಇದೇ ಟೈಮಲ್ಲಿ ಈ ಕಡೆ ಅಸಿಸ್ಟೆಂಟ್ ಬಂದು ಗನ್ನ ಬಂದು ಇಷ್ಟೊತ್ತು ಆ ಬಾಸ್ ಗೆ ಪಾಯಿಂಟ್ ಔಟ್ ಮಾಡ್ತಾ ಇದ್ದಲ್ಲ, ಬಟ್ ಇವಾಗ ಗನ್ನ ಹಂಗೆ ಸ್ಲೋ ಆಗಿ ನಮ್ ಹೀರೋ ಕಡೆ ತಿರುಗಿಸಿ ಆಲ್ಮೋಸ್ಟ್ ಶೂಟ್ ಮಾಡೋ ತರ ಹೊರಟೋಗ್ತಾನೆ. ಇದನ್ನ ನೋಡಿ ಇಲ್ಲಿಗೆ ಸಖತ್ ಶಾಕ್ ಆಗ್ಬಿಟ್ಟು ಜೋರಾಗಿ ಕಿರ್ಚ್ಕೊಂತಾಳೆ. ಇಲ್ಲಿಗೆ ಎಪಿಸೋಡ್ ಮುಗಿತಾ ಇದೆ. ಅಸಿಸ್ಟೆಂಟ್ ಯಾರನ್ನ ಶೂಟ್ ಮಾಡ್ದಂತ ಗೊತ್ತಿಲ್ಲ, ನಾವ್ ಅದನ್ನ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಅಲ್ವಾ. ನೆಕ್ಸ್ಟ್ ಎಪಿಸೋಡ್ ಕೂಡ ಆದಷ್ಟು ಬೇಗ ಬಂದ್ಬಿಡುತ್ತೆ. ಅಲ್ಲಿ ತನಕ ಸ್ಟೇ ಟ್ಯೂನ್. ಪ್ಲಸ್ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ
ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತೆ ನಿಮ್ಮನ್ನ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಎಪಿಸೋಡ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.